ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಗಾಯಕಿ, ಭಕ್ತಿ ಸಂಗೀತ ಗಾಯಕಿ, ಶಾಸ್ತ್ರೀಯ ಸಂಗೀತ ಗಾಯಕಿ, ಸಂಗೀತ ಸಂಯೋಜಕಿ ಹಾಗೂ ಹಲವಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ತಮ್ಮ ಕಾರ್ಯಕ್ರಮ ನೀಡಿದವರು. ದೇಶ ವಿದೇಶಗಳಲ್ಲಿ ಹಲವಾರು ಕಾರ್ಯಕ್ರಮ ನೀಡಿ ಬಹಳಷ್ಟು ಹೆಸರನ್ನು ಗಳಿಸಿದಂಥವರು ಅವರೇ ನಂದಿನಿ ರಾವ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮ ಬರಮಾಡಿಕೊಳ್ಳೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ನಮಸ್ಕಾರ ರಾಜೇಶ್. ಕಲಾಂತರಂಗ ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಲ ವೀಕ್ಷಕರಿಗೆ ನನ್ನ ಆತ್ಮೀಯ ನಮಸ್ಕಾರ. ಹಾಗೂ ನಿಮ್ಮ 200ನೇ ಎಪಿಸೋಡ್ಗೆ ಕರೆದಿದ್ದೀರಾ, ಅದರಿಂದಾಗಿ ಅದಕ್ಕೂ ಕೂಡ ತುಂಬಾ ಧನ್ಯವಾದಗಳು. ಖಂಡಿತ ಮೇಡಮ್, ಧನ್ಯವಾದಗಳು ಮೇಡಮ್. ಅದೇ ರೀತಿ ನಿಮ್ಮ ಒಂದು ಮಧುರ ಧ್ವನಿಯಿಂದ ಒಂದು ಗೀತೆಯನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮ ಶುರು ಮಾಡೋಣ ಮೇಡಮ್. ಮೊದಲಿಗೆ ಒಂದು ಶ್ಲೋಕದಿಂದಾನೇ ಶುರು ಮಾಡ್ತೀನಿ. ಆಗಲಿ ಮೇಡಮ್. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಆಧಾರಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಹಾಗೆ ಧನ್ಯವಾದ ಮೇಡಮ್. ಮಧುರವಾದಂಥ ಧ್ವನಿಯಲ್ಲಿ ಒಂದು ಶ್ಲೋಕವನ್ನು ಕೇಳುವ ಮೂಲಕ ಇಂದಿನ ಕಾರ್ಯಕ್ರಮವನ್ನು ಶುಭಾರಂಭಗೊಳಿಸಿದ್ದೇವೆ. ಹಾಗೆ ಮೇಡಮ್, ಮೊನ್ನೆ ತಾನೇ ನ್ಯಾಷನಲ್ ಅವಾರ್ಡ್ ಒಂದನ್ನು ಸ್ವೀಕರಿಸಿದಿರಿ. ಆ ನ್ಯಾಷನಲ್ ಅವಾರ್ಡ್ ಬಗ್ಗೆ ಒಂದೆರಡು ಮಾತು ಮೇಡಮ್. ಒಂದು ವಾರದಿಂದ ಇದೇ ಚರ್ಚೆ ನಡೀತಾ ಇದೆ. ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಸಂಗೀತ ನಾಟಕ ಅಕಾಡೆಮಿ, ಮಿನಿಸ್ಟ್ರಿ ಆಫ್ ಕಲ್ಚರ್ ಇಂದ ಪ್ರತಿ ವರ್ಷ 40 ಆರ್ಟಿಸ್ಟ್ಗೆ ಇಡೀ ದೇಶದಾದ್ಯಂತ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ನನ್ನ ಸೌಭಾಗ್ಯ 2022ರದ್ದು ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಸುಗಮ ಸಂಗೀತಕ್ಕೆ, ಅಂದರೆ ಲೈಟ್ ಕ್ಲಾಸಿಕಲ್ ಅಂಡ್ ಡಿವೋಷನಲ್ ದ ಅದರ್ ಫಾರ್ಮ್ಸ್ ಆಫ್ ಟ್ರೆಡಿಷನಲ್ ಮ್ಯೂಸಿಕ್ಗೆ ನನಗೆ ಈ ಅವಾರ್ಡ್ ಸಿಕ್ಕಿದೆ. ಕೋವಿಡ್, ಥ್ಯಾಂಕ್ ಯು ಸೋ ಮಚ್. ಐ ಆಕ್ಸೆಪ್ಟ್ ಇಟ್ ವೆರಿ ಹಂಬ್ಲಿ. ಕೋವಿಡ್ನಿಂದಾಗಿ ಅವರು 21-22ರಲ್ಲಿ ಕೊಡ್ಲಿಕ್ಕಾಗಿರಲಿಲ್ಲ. ಅದನ್ನೆಲ್ಲದನ್ನು ಈ ವರ್ಷ ಅವಾರ್ಡ್ ಸೆರೆಮನಿ ಈಗ ತಾನೇ ನ್ಯೂ ಡೆಲ್ಲಿಯಲ್ಲಿ ಆಯಿತು. ಅವಾರ್ಡ್ ತಗೊಂಡು ಬಂದಿದ್ದೀನಿ. ನೀವೆಲ್ಲರೂ ಕೂಡ ಚಿತ್ರಗಳನ್ನು ನೋಡ್ತಾನೆ ಇರ್ಬೋದು. ಐ ಆಮ್ ಹೋಲ್ಡಿಂಗ್ ಮೈ ಅವಾರ್ಡ್ ಸೊ ಹ್ಯಾಪಿಲಿ. ಹೌದು, ಖಂಡಿತ ಮೇಡಮ್, ಖಂಡಿತ. ಬಹಳ ಖುಷಿ ಆಯಿತು. ನಿಮಗೆ ಇನ್ನಷ್ಟು ಪ್ರಶಸ್ತಿಗಳು ಇನ್ನೂ ಬರಲಿ ಎನ್ನುವಂಥ ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ ಮೇಡಮ್. ಪ್ರಶಸ್ತಿಗಳು ಜವಾಬ್ದಾರಿ ಕೂಡಲೇ ನಮ್ಮ ಆರ್ಟಿಸ್ಟ್ ಮೇಲೆ ಇನ್ನೂ ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗುತ್ತೆ. ಹಾಗೂ ನಮ್ಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ, ಹೆಚ್ಚು ಪ್ರಾಕ್ಟೀಸ್ ಮಾಡಲಿಕ್ಕೆ ಅದೊಂದು ಎನ್ಕರೇಜ್ಮೆಂಟ್. ಅದರಿಂದಾಗಿ ಸ್ಫೂರ್ತಿ, ಅದು ನಿಜವಾಗಿ ಒಂದು ಸ್ಫೂರ್ತಿ. ಅದೇ ರೀತಿ ಮೇಡಮ್, ನಿಮ್ಮ ಜೀವನದ ಬಗ್ಗೆ ತಿಳಿಯೋಣ, ಕಲಾ ಜೀವನದ ಬಗ್ಗೆ ತಿಳಿಯೋಣ. ಹಾಗೆ ನಮ್ಮ ವೀಕ್ಷಕರೆಲ್ಲರೂ ಕಾತುರರಾಗಿದ್ದಾರೆ. ಮೊದಲಿಗೆ ನಿಮ್ಮ ತಂದೆ ತಾಯಿ ಮತ್ತು ಬಾಲ್ಯ ಜೀವನದ ಬಗ್ಗೆ, ನಿಮ್ಮ ಹುಟ್ಟೂರಿನ ಬಗ್ಗೆ ಒಂದೆರಡು ಮಾತು ಮೇಡಮ್. ಹಲವಾರು ಜನರಿಗೆ ಗೊತ್ತಿಲ್ಲ, ನಾನು ಕೂಡ ದಕ್ಷಿಣ ಕನ್ನಡದ ಪಡುಬಿದ್ರಿಯ ಜಗದೀಶ್ ರಾವ್ ಅವರ ಪುತ್ರಿ. ಹಾಗೂ ನನ್ನ ತಾಯಿ ಘಟ್ಟದ ಮೇಲೆ, ತಂದೆ ಘಟ್ಟದ ಕೆಳಗೆ ಅಂತಾನೆ ಯಾವಾಗ್ಲೂ ಹೇಳೋದು. ಅಮ್ಮ ಸಾಗರದವರು, ಪೃಥ್ವಿ ಅಂತ, ಹಾಗೂ ತಂದೆ ಪಡುಬಿದ್ರಿಯ ಮೂಲದವರು. ಅದರಿಂದಾಗಿ ಉಡುಪಿ, ಮಂಗಳೂರು ನನ್ಗೆ ಹೊಸದಲ್ಲ, ಯಾವಾಗ್ಲೂ ಬರ್ತಾನೆ ಇರ್ತೀನಿ. ಇಂದು
ಉಡುಪಿಯ ಒಂದು ಚಾನೆಲ್ಗೆ ನಾನು 200ನೇ ಎಪಿಸೋಡ್ನಲ್ಲಿ ಹಾಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ. ಹೌದು ಮೇಡಮ್. ಹಾಗೆ ನನ್ನ ಬಾಲ್ಯವೆಲ್ಲ ಇಡೀ ಭಾರತದಲ್ಲಿ ಕೂಡ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ತಂದೆ ಕೆನರಾ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ರು. ಹೋ ಅದರಿಂದಾಗಿ ಟ್ರಾನ್ಸ್ಫರ್ ಜಾಬ್. ಹುಟ್ಟಿದ್ದು ಹಾಸನದಲ್ಲಿ. ಹೋ ಹುಟ್ಟಿದ ಕೂಡಲೇ ಅವರಿಗೆ ಕೋಲ್ಕತ್ತಾಗೆ ಟ್ರಾನ್ಸ್ಫರ್ ಆಯಿತು. ಸೊ ನಾನು ಅಲ್ಲಿ ಕೋಲ್ಕತ್ತಾದಲ್ಲಿ 1 ವರ್ಷ ಇದ್ದೆ. ಆಮೇಲೆ ಅಸ್ಸಾಮಲ್ಲಿ 3 ವರ್ಷ ಇದ್ವಿ. ಹ್ಮ್ ಆಮೇಲೆ ಕರ್ನಾಟಕಕ್ಕೆ ನಾನು 4ನೇ ಕ್ಲಾಸ್ ಇದ್ದಾಗ ಕರ್ಕೊಂಡು ಬಂದರು. ಹ್ಮ್ ಹ್ಮ್ ಅಲ್ಲಿಂದ ಶಿವಮೊಗ್ಗದಲ್ಲಿ ನನ್ನ ಶಾಲೆ ಎಲ್ಲ ಸರಿಯಾಗಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನಲ್ಲಿ ನನ್ನ ಬೇಸಿಕ್ ಸ್ಕೂಲಿಂಗ್ ಎಲ್ಲ ಆಯಿತು. ಹ್ಮ್ ಹ್ಮ್ ಹಾಗೂ ಆದಿಚುಂಚನಗಿರಿಯ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಹ್ಮ್ ಅದೊಂದು ಏನೋ ಪೂರ್ವಜನ್ಮದ ಸಂಬಂಧ ಇತ್ತೇನೋ, ಅದಕ್ಕಾಗಿ ದೇವರು ನನ್ನ ವಾಪಸ್ ಅಲ್ಲಿಗೆ ಹೋಗಿ ಹಾಕಿದ್ರು ಅಂತ ಹೇಳ್ಬೋದು. ನಾನು 4ನೇ ಕ್ಲಾಸಲ್ಲಿ ಜಾಯಿನ್ ಆದಾಗ ಬಾಲಗಂಗಾಧರನಾಥ್ ಸ್ವಾಮೀಜಿ ನನ್ನ ಸ್ಕೂಲಿಂದು ಇಂಡಿಪೆಂಡೆನ್ಸ್ ಡೇ ಫಂಕ್ಷನ್ಗೆ ಬಂದಿದ್ರು. ಹ್ಮ್ ಹ್ಮ್ ಆವಾಗ ನನ್ನ ಇನ್ವೊಕೇಶನ್ ಹಾಡಲಿಕ್ಕೆ ಅಂತ ಹೇಳಿದರು. ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದಾಗಿ ನಾನು ಲತಾ ಮಂಗೇಶ್ಕರ್ ಅವರ ಏ ಮೇರೆ ವತನ್ ಕೆ ಲೋಗೋ ಹಾಡಿದೆ. ಹ್ಮ್ ಹ್ಮ್ है मेरे वतन के लोगों तुम खूब लगा लो नारा, ये शुभ दिन है हम सबका, लहरा लो तिरंगा प्यारा, पर मत भूलो सीमाओं पर वीरों ने है प्राण गवाए, कुछ याद उन्हें भी कर लो, कुछ याद उन्हें भी कर लो, जो लौट के घर न आए, जो लौट के घर न आए, है मेरे वतन के लोगों जरा आँख में भर लो पानी, जो शहीद हुए हैं उनकी जरा याद करो ಕುರ್ಬಾನಿ. ಈ ಗೀತೆಯನ್ನ ಹಾಡಿದೆ. ಹಾ ಮಧುರವಾಗಿತ್ತು. ಲತಾಜಿಯವರು ಹಾಡಿದ ರೀತಿ ಆಗಿತ್ತು, ಅಷ್ಟು ಮಧುರವಾಗಿತ್ತು. ಸ್ವಾಮೀಜಿ ಅವರು ಇದನ್ನ ಕೇಳಿದ ತಕ್ಷಣ ಈ ಮಗುನ ನಾನು ಅಡಾಪ್ಟ್ ಮಾಡ್ಕೊಂಡೆ. ಹೋ ಇವಳು ಇಲ್ಲಿಂದ ಹಿಡಿದು ಏನು ಓದ್ತಾಳೋ ಅಲ್ಲಿವರೆಗೂ ನಮ್ಮ ಆದಿಚುಂಚನಗಿರಿಯಿಂದ ಸ್ಪಾನ್ಸರ್ ಆಗತ್ತೆ ಅಂತ ಹೇಳಿ ನನ್ನ ಸಂಗೀತದ ಫೀಸ್ ಕೂಡ ಆದಿಚುಂಚನಗಿರಿಯಿಂದಾನೇ ಬರ್ತಾ ಇತ್ತು. ಏನೋ ಹಿಂದಿನ ಜನ್ಮದ ಏನೋ ಋಣ ತಿಂದಿದ್ದೆ ಅಂತಾನೆ ನಾನು ಯಾವಾಗ್ಲೂ ಸ್ವಾಮೀಜಿ ಅವ್ರಿಗೆ ಹೇಳ್ತಾ ಇರ್ತೀನಿ. ಎಲ್ಲಿವರೆಗೆ ಎಜುಕೇಶನ್ ಮಾಡಿದ್ರಿ ಮೇಡಮ್ ನೀವು? ನಾನು ಅದಾದ್ಮೇಲೆ ಅಫ್ಕೋರ್ಸ್ 10th ಆದ್ಮೇಲೆ ಒನ್ ಆಫ್ ದ ಟಾಪರ್ ಸ್ಟೂಡೆಂಟ್ಸ್ ಸೈನ್ಸ್ ತಗೋಬೇಕು ಅಂತ ಹೇಳಿ ಹೋದವಳು ನಮ್ಮಮ್ಮ, ನೀನ್ ಸೈನ್ಸ್ ತಗೊಂಡು ಡಾಕ್ಟರ್ ಆದ್ರೆ ಮ್ಯೂಸಿಕ್ ನ ಬಿಟ್ಬಿಡ್ತೀಯಾ, ಅದರಿಂದಾಗಿ ನೋ ಚಾನ್ಸ್, ಕಾಮರ್ಸ್ ತಗೋ ಅಂತ ಹೇಳಿ ಕಾಮರ್ಸ್ ಹಾಕಿದ್ರು. ಅದಾದ್ಮೇಲೆ BBA ಮಾಡಿ MBA ಮಾಡಿದೆ, ಜೊತೆಗೆ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ MA ಇನ್ ಮ್ಯೂಸಿಕ್ ಕೂಡ ಮಾಡಿದೆ. ಹಾಗೆ ಅಂತೂ ಮೆಡಿಕಲ್ ಮಾಡಿ ಡಾಕ್ಟರ್ ಆಗ್ಲಿಕ್ಕೆ ಆಗಿಲ್ಲ. ಸೊ PhD ತಯಾರಿಯನ್ನ ಮಾಡ್ತಾ ಇದ್ದೀನಿ, ಅದ್ರಲ್ಲಾದ್ರೂ ಡಾಕ್ಟರೇಟ್ ಬರ್ಲಿ ಆದಷ್ಟು ಬೇಗ ಬರ್ಲಿ. ಅದೇ ರೀತಿ ಮೇಡಮ್, ನಿಮ್ಮ 6ನೇ ವಯಸ್ಸಲ್ಲಿ ನೀವು ಮೊದಲ ಬಾರಿ ವೇದಿಕೆ ಏರಿ ಹಾಡ್ತೀರಿ. ನೀವು ಅದೇ ಒಂದು 6ನೇ ವಯಸ್ಸಲ್ಲಿ ನೀವು ಹಾಡ್ತೀರಿ, ಅದ್ರ ಬಗ್ಗೆ ಒಂದೆರಡು ಮಾತಾಡಿ. ನಂದು ನಮ್ಮ ಮನೆಯಲ್ಲಿ ಸಂಗೀತ ಯಾರಿಗೂ ಕೂಡ ಬರಲ್ಲ. ತಂದೆ ಕಡೆಯಲ್ಲೂ ಸಂಗೀತ ಇಲ್ಲ, ತಾಯಿ ಕಡೆಯಲ್ಲೂ ಸಂಗೀತ ಇಲ್ಲ. ಸೊ ಐ ಆಮ್ ದ ಫಸ್ಟ್ ಪರ್ಸನ್. ಆಸಕ್ತಿ ಬಂದ ಬಗ್ಗೆ ಹೇಗೆ ಮೇಡಮ್ ಅದು ಇಟ್ ಇಸ್ ಲೈಕ್ ಟೋಟ್ಲಿ ವಿಯರ್ಡ್. 2-2.5 ವರ್ಷದವಳಿದ್ದಾಗ ಮಾತ್ಕಿಂತ ಜಾಸ್ತಿ ಏನ್ ಕೇಳ್ತಿದ್ನೋ ಅದನ್ನ ಬರೀ ಹಾಡ್ತಿದ್ದಂತೆ. ಅದನ್ನ ಕೇಳಿ ಅಪ್ಪ ಅಮ್ಮ, ಅಫ್ಕೋರ್ಸ್ ಯಾವ ಅಪ್ಪ ಅಮ್ಮ ಆದ್ರೂ ಮಕ್ಳು ಏನ್ ಹಾಡಿದ್ರು ಕೂಡ ಚಂದ ಅಂತಾರಲ್ಲ ಹಾಗೆ, ಬಟ್ ನಂದೆಲ್ಲ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಇರ್ತಿತ್ತು. ಅದರಿಂದಾಗಿ ಬಟ್ ನನ್ನ ತಂದೆ ಟ್ರಾನ್ಸ್ಫರ್ ಜಾಬ್ ಆಗಿದ್ರಿಂದಾಗಿ ನಾವು ಅಸ್ಸಾಮಲ್ಲಿ ಇದ್ವಿ, ಅಲ್ಲಂತೂ ಯಾರು ಗುರುಗಳಿರ್ಲಿಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಪ್ರತಿದಿನ ನಡೀತಾ ಇದ್ದಂತಹ ಸುಪ್ರಭಾತಗಳು, ಯಶೋಮತಿ ಮೈಯಾ ಸೇ ಬೋಲೆ ನಂದ ಲಾಲಾ, ರಾಧಾ ಕ್ಯೂ ಗೋರಿ ಮೈ ಕ್ಯೂ ಕಾಲಾ, ಯಶೋದಾ ಕನಂದ ಲಾಲಾ, ಈ ತರದ್ದು
ಹಲವಾರು ಲತಾ ಮಂಗೇಶ್ಕರ್, ಮುಖೇಶ್, ಮೊಹಮ್ಮದ್ ರಫಿ ಅವ್ರದ್ದೆಲ್ಲ ಪ್ರತಿದಿನ ಬೆಳಗಿನ ಜಾವ ನಮ್ಮ ಮನೆಯಲ್ಲಿ ಈವನ್ ಎಸ್ ಜಾನಕಿ ಅವ್ರದ್ದು, ಸುಶೀಲಮ್ಮ ಅವ್ರದ್ದೆಲ್ಲ ಹಾಡುಗಳನ್ನ ಹಾಕ್ತಿದ್ರು. ಅದನ್ನೆಲ್ಲ ಕೇಳಿ ಕೇಳಿ ನನ್ನ ಮಾನಸ ಗುರು ಲತಾ ಮಂಗೇಶ್ಕರ್ ಅಂತಾನೆ ನಾನು ಎಲ್ಲರಿಗೂ ಹೇಳ್ತೀನಿ. ಅದರಿಂದಾಗಿ ಆ ಹಾಡುಗಳನ್ನೇ ಕೇಳ್ಕೊಂಡು ಕಲ್ತ್ಕೊಂಡು 6 ವರ್ಷದವಳು ಇದ್ದಾಗಲೇ ಎಲ್ಲ ಸ್ಟೇಜಲ್ಲೂ ಹೋಗಿ ಹಾಡ್ತಿದ್ದೆ, ಏನೇನು ಹಾಡು ಗೊತ್ತೋ ಎಲ್ಲ. ಆಮೇಲೆ ಪ್ರಾಪರ್ ಟ್ರೈನಿಂಗ್ ನನಗೆ 6-6.5 ವರ್ಷ ಇದ್ದಾಗ ಶುರುವಾಗಿದ್ದು ಶಿವಮೊಗ್ಗದಲ್ಲಿ ಪ್ರಸನ್ನ ವೆಂಕಟೇಶ್ ಅವ್ರ ಹತ್ರ. ಆವಾಗ ಶುರು ಮಾಡಿದ್ದಂತಹ ಕಲಿಕೆ 11ನೇ ವರ್ಷಕ್ಕೆ ನಾನು ಪ್ರಾಪರ್ ಸಂಗೀತ ಕಚೇರಿ ಎಲ್ಲ ಮನೋಧರ್ಮದ ಆಸ್ಪೆಕ್ಟ್, ರಾಗ, ತಾನ, ಪಲ್ಲವಿ ಹಾಗೂ ಅಂಥದ್ದು ಎಲ್ಲ ಎಲಿಮೆಂಟ್ಸ್ನು ಹಾಡುವಂತಹ ಒಂದು ಪ್ರಾಪರ್ ಅರಂಗೇಟ್ರಂ ಕಚೇರಿ ನಂದು 11ನೇ ವಯಸ್ಸಿಗೆ ಆಯ್ತು. ಎಲ್ಲಿ ನಡೀತು ಮೇಡಮ್? ಅದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ. ಯಾ ಜಾಮ್ ಪ್ಯಾಕ್ಡ್ ಆಡಿಯನ್ಸ್ ಮುಂದೆ ನನ್ನ ಫಸ್ಟ್ ಕಚೇರಿ ಪ್ರಾಪರ್ ಕ್ಲಾಸಿಕಲ್ ಕಚೇರಿ ಆಗಿತ್ತು. ಆದರೆ ಅದ್ರ ಒಳಗೆ ನಾನು ಸ್ಟೇಜ್ಗೆ ಹೊಸಬ್ಳಲ್ಲ. ಪ್ರತಿ ಇವೆಂಟ್ ಏನೇ ಶಿವಮೊಗ್ಗದಲ್ಲಿ, ಸಾಗರದಲ್ಲಿ, ಬೆಂಗಳೂರಲ್ಲಿ ಏನೇ ಇವೆಂಟ್ಸ್ ಇದ್ರೂ ಕೂಡ ಪೊಲಿಟಿಕಲ್ ಇವೆಂಟ್ಸ್ ಎಸ್ಪೆಷಲಿ ಎಲ್ಲದರಲ್ಲೂ ನಂದೇ ಕಾರ್ಯಕ್ರಮ, ನಂದೇ ಹಾಡುಗಳು. ಆದ್ರೆ ಒಂದು ಗುರುಗಳ ಆಶೀರ್ವಾದದಿಂದ ಸ್ಟೇಜ್ ಹತ್ತಿ ಒಂದು ಪ್ರಾಪರ್ ಕಚೇರಿ ಅಂತ ಮಾಡ್ತೀವಲ್ಲ, ಅದು ನಂದು 11ನೇ ವಯಸ್ಸಿನಲ್ಲಿ ಮಾಡಿಸಿದ್ರು. ಅದು ನನ್ನ ಮರೆಯಕ್ಕಾಗದೇ ಇರುವಂತಹ ಕ್ಷಣಗಳು. ಮೇನ್ ಕೃತಿ ಹಾಡಿದ್ದು ತ್ಯಾಗರಾಜರ ಸಾಮಜವರ ಗಮನ ಹಾಡಿದ್ದೆ ಅಂತ ನೆನಪಿದೆ ನನಗೆ. ಸಮಲಿ ಗಮಜ ಸುಧಾ, ಸಮಲಿ ಗಮಜ ಸುಧಾಮಯ ಗಾನ ವಿಚಕ್ಷಣ ಗುಣಶೀಲ ದಯಾಲವಾಲ ಮಾಪಾಲಯ ಸಾಮಜವರ ಗಮನ ಸಾಧುಹೃತ್ ಸಾರಸಾಬ್ಜ ಪಾಲಕಲಾತೀತ ವಿಖ್ಯಾತ ಸಾಮಜವರ ಗಮನ. ವೇದಶಿರೋ ಮಾತೃಜ ಸಪ್ತ ಸ್ವರನಾದ ಜಲದೀಪ ಸ್ವೀಕೃತ ಯಾದವ ಕುಲ ಮುರಳಿ ಗಾನ ವಿನೋದ ಮೋಹನಕರ ತ್ಯಾಗರಾಜ ವಂದನೀಯ ಸಾಮಜವರ ಗಮನ ಸಾಧುಹೃತ್ ಸಾರಸಾಬ್ಜ ಪಾಲಕಾಲಾತೀತ ವಿಖ್ಯಾತ ಸಾಮಜವರ ಗಮನ. ಸೊ ಇದನ್ನ ಮೇಯ್ನ್ ಆಗಿ ಸ್ವರ ನೆರವಲ್ಲೆಲ್ಲ ಮಾಡಿ ಹಾಡಿದ್ದೆ. ಹೌದು, ಖಂಡಿತ ಮಧುರವಾಗಿತ್ತು. ನಿಮ್ಮ ಹಾಡು ಕೇಳ್ತಾನೆ ಇರುವಂತ ಅನಿಸ್ತದೆ ಮೇಡಮ್. ಬಹಳಷ್ಟು ಹೀಗೆ ನೀವು ಮಾತಿನ ಮಧ್ಯೆ ಹಾಡನ್ನು ಹಾಡ್ತಾ ಇರಿ, ಒಂಥರ ಖುಷಿ ಆಗ್ತದೆ ಮೇಡಮ್ ನಿಜವಾಗಿ. ಅದೇ ರೀತಿ ಮೇಡಮ್ ನಿಮ್ಮದು ಅಂದರೆ ನಿಮ್ಮ ಗುರುಗಳು ಇನ್ನೂ ಬಹಳಷ್ಟು ಜನ ಗುರುಗಳಿದ್ದಾರೆ ನಿಮಗೆ, ಅವ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಮೊದಲು ಪ್ರಸನ್ನ ವೆಂಕಟೇಶ್ ಅವ್ರ ಹತ್ರ ಪಾಠ ಶುರುವಾಯಿತು. ಆಮೇಲೆ ನಂತರ ಭದ್ರಾವತಿಯ BR ಶ್ರೀಧರ್ ಅವ್ರ ಹತ್ರ ತಾಳದ ಆಸ್ಪೆಕ್ಟ್ಸ್ ಎಲ್ಲ ಕೂಡ, ಅವರು ಮೃದಂಗಿಸ್ಟ್ ಕೂಡ, ಅದರಿಂದಾಗಿ ತಾಳದ ಆಸ್ಪೆಕ್ಟ್ಸ್ನೆಲ್ಲ ಅವ್ರ ಹತ್ರ ಕಲಿತೆ. ಅದಾದಮೇಲೆ ನೀವು ಚಿತ್ರದಲ್ಲೂ ನೋಡ್ತಾ ಇದ್ದೀರಾ, ನನ್ನ 2ನೇ ತಾಯಿ ಅಂತಲೂ ಹೇಳ್ತೀನಿ, ಹಾಗೂ ನನ್ನ ಗುರುಗಳಾದ ಮೈಸೂರು ನಾಗಮಣಿ ಶ್ರೀನಾಥ್ ಅವ್ರ ಹತ್ರ ನನ್ನ ಕಲಿಕೆ ಇನ್ನೂ ಕೂಡ ನಡೆದಿದೆ. ಆಮೇಲೆ ಚೆನ್ನೈನಲ್ಲಿ 1-2 ವರ್ಷ ಇದ್ದಾಗ ನಾನು ರಂಜಿನಿ ಗಾಯತ್ರಿ, ವಿದುಷಿ ರಂಜಿನಿ ಹಾಗೂ ಗಾಯತ್ರಿ ಅಕ್ಕ ತಂಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ದ ಮೋಸ್ಟ್ ಫೇಮಸ್ ಕರ್ನಾಟಿಕ್ ಡಿಯೋ, ಅವ್ರ ಹತ್ರ ಕೂಡ ಟ್ರೈನಿಂಗ್ ತಗೊಂಡಿದ್ದೀನಿ. ಈಗಲೂ ಕೂಡ ಕಲಿತಾನೆ ಇರ್ತೀನಿ. ಹಿಂದೂಸ್ತಾನಿ ಸಂಗೀತ ತುಂಬಾ ಕೇಳ್ತೀನಿ. ವೆಸ್ಟ್ ಬೆಂಗಾಲಲ್ಲಿ ಪೃಥ್ವಿದೀಪ್ ಭಟ್ಟಾಚಾರ್ಯ ಅಂತ ಅವ್ರ ಹತ್ರ ರವೀಂದ್ರ ಸಂಗೀತ್ ಹಾಗೂ ಬೆಂಗಾಲಿ ಕೀರ್ತನ್ ಕಲಿತಾ ಇದ್ದೀನಿ. ಆಮೇಲೆ ರಾಗಿ ಬಿರಾಜ್ದಾರ್ ಸಿಂಗ್ ಅಂತ ಹೇಳಿ ಅವ್ರ ಹತ್ರ ಗುರುಬಾನಿ ಕಲಿತಾ ಇದ್ದೀನಿ. ಆಮೇಲೆ ಮರಾಠಿ ಅಭಂಗ್ ಹಾಗೂ ಮಹಾರಾಷ್ಟ್ರದಲ್ಲಿ ಇರೋದಕ್ಕಾಗಿ ಇಲ್ಲಿ ಮರಾಠಿ ಅಭಂಗಗಳನ್ನ ಕಲಿತಾ ಇದ್ದೀನಿ. ಈಗ ವೀಣೆ ಕಲಿತಾ ಇದ್ದೀನಿ, ವಯಲಿನ್ ಕಲಿತಾ ಇದ್ದೀನಿ, ಹಾಗೂ ವೆಸ್ಟರ್ನ್ ಪಿಯಾನೋ. ನನ್ನ ಒಂದು ಪರ್ಸನಲ್ ಮೆಸೇಜ್ ಟು ಆಲ್ ದ ಸ್ಟೂಡೆಂಟ್ಸ್,
ಹಾಗೂ ಸ್ಟೂಡೆಂಟ್ಸ್ ಅಂತಲ್ಲ, ಯಾರೇ ಒಬ್ರು ಒಂದು ಆರ್ಟ್ ಫಾರ್ಮ್ನ ಅಂತ ಚೂಸ್ ಮಾಡಿದ ಕೂಡಲೇ ಅದು ಕಲ್ತಾಯ್ತು ಮುಗ್ದೋಯ್ತು ಅಂತ ಯಾವತ್ತೂ ಆಗೋದಿಲ್ಲ. ಹೌದು ಹೌದು. ನಿರಂತರವಾಗಿ ಎಷ್ಟು ಕಲಿತಿರೋ ಹ್ಮ್ ಇನ್ನೂ ಕಲೀಲಿಕ್ಕೆ ಅಷ್ಟೇ ಇರುತ್ತೆ. ಯಾಕಂದ್ರೆ ನಮ್ಗೆಲ್ಲರಿಗೂ ಎಲ್ಲರೂ ಹೇಳ್ತಾರೆ ಕಲೆ ಅನ್ನೋದು ಸಾಗರ ಇದ್ದಾಗೆ, ನೀವು ಅದು ಎಷ್ಟು ಮಾಡಿದ್ರು ಕೂಡ ಯು ಹ್ಯಾವ್ ಜಸ್ಟ್ ಟೇಕನ್ ಲೈಕ್ ಅ ಬೌಲ್ ಆಫ್ ವಾಟರ್ ಫ್ರಮ್ ದ ಓಷನ್, ಆ ಥರನೇ ಇದು. ಅದರಿಂದಾಗಿ ಎಷ್ಟು ಈ ಜನ್ಮದಲ್ಲಿ ಕಲಿಯಕ್ಕೆ ಸಾಧ್ಯನೋ ಅದೆಲ್ಲದೂ ಕೂಡ ಕಲಿತಾ ಇದ್ದೇನೆ. ಖಂಡಿತ ಖಂಡಿತ ಮೇಡಮ್. ಮತ್ತು ನಿಮ್ಮದೊಂದು ಅಂದರೆ ನೀವು 12 ಭಾಷೆಗಳಲ್ಲಿ ನೀವು ಕಚೇರಿಗಳನ್ನು ಇಡ್ತೀರಿ, ಗಾಯನವನ್ನು ಮಾಡ್ತೀರಿ. ಅದು ನಿಮಗೆ ಹೇಗೆ ಅಂದರೆ ನೀವು ತಂದೆಯವರು ಕೆನರಾ ಬ್ಯಾಂಕಲ್ಲಿದ್ದ ಕಾರಣ ಅದು ಒಂದು ಪ್ಲಸ್ ಆಯ್ತಲ್ಲ ಮೇಡಮ್ ನಿಮಗೆಲ್ಲ? ಅಬ್ಸಲ್ಯೂಟ್ಲಿ. ನಾನು ಚಿಕ್ಕವಳಿದ್ದಾಗಲೇ ಹಿಂದಿ, ಗುಜರಾತಿ, ಆಮೇಲೆ ಅಸ್ಸಾಮೀಸ್, ಬೆಂಗಾಲಿ ಎಲ್ಲ ಕೂಡ ಮಾತು ಕೇಳಿ ಕೇಳಿ ಬೆಳೆದವಳು. ಹಾಗೂ ನನ್ನ ಅಪ್ಪ ಅಮ್ಮ ತಮಿಳ್ನಾಡಲ್ಲಿ ಕೂಡ ಇದ್ರು. ಸೊ ಕನ್ನಡ, ತಮಿಳ್, ಅಪ್ಪ ತುಳು ಮಾತಾಡ್ತಿದ್ರು, ಅಮ್ಮ ಸಾಗರದ ಹವ್ಯಕ ಭಾಷೆ. ಹಾಗೆ ಹಿಂದಿ ಮುಂಚೆನೆ ಬಂತು, ಸಂಸ್ಕೃತ ಸ್ಕೂಲಲ್ಲಿತ್ತು. ಕರ್ನಾಟಕ ಸಂಗೀತ ಹಾಡೋರ್ಗೆ ತಮಿಳು, ಮಲಯಾಳಂ, ಸಂಸ್ಕೃತ, ಕನ್ನಡ 4 ತಾನಾಗೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ನಾನೀಗ ಮದ್ವೆ ಆಗಿರೋದು ಗುಜರಾತಿನ, ಅದರಿಂದಾಗಿ ಗುಜರಾತಿ ಇರೋದು ಮಹಾರಾಷ್ಟ್ರ, ಮರಾಠಿ. ಹಾಗೆ ಮುಂಚೆಯಿಂದನೂ ಗುರುದ್ವಾರದಲ್ಲಿ ಒಂದು ಕಡಾ ಪ್ರಸಾದ್ ಅಂತ ಹೇಳಿ ಪ್ರಸಾದ ಕೊಡ್ತಾರೆ, ಗೋಧಿ ಹಿಟ್ಟಿನ ಹಲ್ವಾ. ಅದ್ ಬಹಳ ಇಷ್ಟ, ಅದ್ ತಿನ್ನಕ್ಕಾಗಿ ಯಾವಾಗ್ಲೂ ಹೋಗ್ತಿದ್ದೆ. ಜೊತೆಗೆ ಅಲ್ಲಿ ಸಂಗೀತ ಕೇಳಿ 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 ಪಂಜಾಬಿ ಕೂಡ ಬರ್ಲಿಕ್ಕೆ ಶುರು ಆಯ್ತು. ಈಗ ಬೆಂಗಾಲಿ ಎಲ್ಲ ಕಲಿತಾ ಇದ್ದೀನಿ. ಹಾಗಾಗಿ 12 ಭಾಷೆ, ಯಾವ್ದು ಭಾಷೆ ಬೇರೆ ಅನ್ಸೋದಿಲ್ಲ, ಎಲ್ಲ ಒಂದೇ ನನ್ಗೆ. ಎಲ್ಲ ಒಂದೇ, ಎಲ್ಲ ಒಂದೇ, ನಮ್ಮ ದೇಶ ಅಲ್ಲ, ದೇಶದ ಭಾಷೆಗಳೆಲ್ಲ ನಿಜ. ಅದೇ ರೀತಿ ಮೇಡಮ್, BBC ರೇಡಿಯೋ ಅವರು ಒಂದು ಸಂದರ್ಶನ ಮಾಡ್ತಾರೆ, ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ಇದು ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಂದ್ರೆ BBC ರೇಡಿಯೋ ಇಂದ ಮೊದಲನೆಯ ಕ್ಲಾಸಿಕಲ್ ಸಿಂಗರ್ ಇಂಟರ್ವ್ಯೂ ಕರ್ನಾಟಕದಿಂದ ಆದವಳು ನಾನೇ. ಲಂಡನ್ಗೆ ಕನ್ನಡಿಗರು UK ಅನ್ನುವ ಒಂದು ಸಂಸ್ಥೆ ಕನ್ನಡಿಗರದ್ದು, ಅಲ್ಲಿ ನನ್ನ ಕಾರ್ಯಕ್ರಮ ಇತ್ತು, ಯುಗಾದಿಯ ಒಂದು ವಿಶೇಷ ಕಾರ್ಯಕ್ರಮ. ಆಗ ಹೋದಾಗ BBC ಅವ್ರಿಗೆ ಅದು ನ್ಯೂಸ್ ಗೊತ್ತಾಗಿ ಅವರು ನನ್ನ BBC ರೇಡಿಯೋ ಏಷ್ಯನ್ ನೆಟ್ವರ್ಕ್ ಅಲ್ಲಿಗೆ ಇಂಟರ್ವ್ಯೂಗೆ ಕರೆದು, ಇಟ್ ವಾಸ್ ಅ ಪ್ರೈಮ್ 20 minutes ಸ್ಲಾಟ್ನಲ್ಲಿ ನನ್ನ ಇಂಟರ್ವ್ಯೂ ಆಗಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ಅದಾದಮೇಲೆ ಹಲವಾರು ಎಲ್ಲ ಯುರೋಪ್ನ ಎಲ್ಲ ಭಾಗಗಳಲ್ಲೂ ಹಾಡಿದ್ದೇನೆ. ಅಮೆರಿಕದಲ್ಲಿ ಹಿಂದಿನ ವರ್ಷ ಇನ್ನು 12 ಸಿಟಿ ಟೂರ್ ಆಯಿತು ನಂದು. 12 ಬೇರೆ ಬೇರೆ ಈಸ್ಟ್ ಕೋಸ್ಟಿಂದ ವೆಸ್ಟ್ ಕೋಸ್ಟ್ವರೆಗೂ ಎಲ್ಲ ಕಡೆ ಕಾರ್ಯಕ್ರಮಗಳಾಯಿತು. ಆಮೇಲೆ ಅದಾದ್ಮೇಲೆ ಆಸ್ಟ್ರೇಲಿಯಾ ಹೋಗಿ ಬಂದೆ. ರಾಘವೇಂದ್ರ ಸ್ವಾಮಿ ಆರಾಧನೆಯಲ್ಲಿ 3 ದಿನ, ಒಂದಿನ ಅಡ್ಲೈಡ್, ಒಂದಿನ ಮೆಲ್ಬೋರ್ನ್, ಒಂದಿನ ಸಿಡ್ನಿ. ಅದಾದ ಕೂಡಲೇ ಮಿಡ್ಲ್ ಈಸ್ಟ್ ಅಲ್ಲಿ ದುಬೈ ಹಾಗೂ ಮಸ್ಕಟ್, ಒಮಾನ್ನಲ್ಲಿ ಈಗ ತಾನೇ ಗಣಪತಿ ಹಬ್ಬ ಆದ ಕೂಡಲೇ ಹೋಗಿ ಬಂದೆ. ಸೊ ದೇಶ ಸಂಚಾರ ಮಾಡ್ತಾ ನಮ್ಮ ಭಾರತೀಯ ಸಂಗೀತವನ್ನ ಎಲ್ಲ ಕಡೆ ಹರಡ್ತಾ ಇದ್ದೇನೆ. ಅದೊಂದು ದೊಡ್ಡ ಒಂದು ಖುಷಿಯ ವಿಷಯ. ಯಾಕಂದ್ರೆ ನಮ್ಮ ಸಂಗೀತವನ್ನು ಎಲ್ಲರೂ ಕೇಳಲಿ ಅಲ್ಲ ಮೇಡಮ್, ಎಲ್ಲ ಕಡೆ ಕೇಳಿ. ಹೌದು, ಅಂದ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದೆ. ಮೇನ್ ಆಕ್ಸೆಸ್ ಇರೋದೇ ಇಂಟರ್ನೆಟ್ ನಿಂದಾಗಿ. ಆದ್ರೆ ಅಮೆರಿಕದಲ್ಲಿ ತುಂಬಾ ಜನ ಅಲ್ಲಿಯ ಲೋಕಲ್ ಮ್ಯೂಸಿಷಿಯನ್ಸ್ ಕೂಡ ಇದ್ದಾರೆ. ಆದ್ರೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅವರಿಗೆ ಲೈವ್ ಕಾನ್ಸರ್ಟ್ಸ್ ಕೇಳುವಂತಹ ಆಪರ್ಚುನಿಟೀಸ್ ತುಂಬಾನೇ ಕಡಿಮೆ ಇರುತ್ತೆ. ಅದರಿಂದಾಗಿ ಲೈವ್ ಕಾನ್ಸರ್ಟ್ ಅಂದ ಕೂಡಲೇ ಹೇಗೆ ನಮ್ಮ ಇಂಡಿಯಾದಲ್ಲಿ 100 ಜನರು ಇದ್ದಾರಾ, 200 ಜನ ಇದ್ದಾರಾ ಅಂತ ಹೇಳಿ ಬೆರಳೆಣಿಕೆಯಲ್ಲಿ ಶಾಸ್ತ್ರೀಯ ಕಚೇರಿಗಳಲ್ಲಿ ನಾವು ನೋಡ್ತೀವಿ. ಆದ್ರೆ ಅಲ್ಲಿ ಹೌಸ್ಫುಲ್ ಥಿಯೇಟರ್ಸ್ ಆರ್ ಲೈಕ್ ಓವರ್ ಕ್ರೌಡೆಡ್. ಹಾಗೆ ಕಾರ್ಯಕ್ರಮಗಳು ಅಷ್ಟು ಭಕ್ತಿಯಿಂದ ಕೇಳ್ತಾರೆ. ಹೌದು, ಅದೇ ರೀತಿ ಮೇಡಮ್, ನೀವು ದೇವಾಲಯಗಳಲ್ಲಿ, ಭಾರತದ ಹಲವಾರು ದೇವಾಲಯಗಳಲ್ಲಿ ನೀವು ಹಾಡನ್ನು ಹಾಡ್ತೀರಿ ಬಹಳಷ್ಟು ವರ್ಷಗಳಿಂದ. ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ರಾಜೇಶ್, ನಾನು MBA ಮಾಡ್ಬೇಕಾದ್ರೆ 2006ರಿಂದನೇ ಮೀಡಿಯಾದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೆ. ನಾನು ಜಿ ಕನ್ನಡದಲ್ಲಿದ್ದೆ. ಅಲ್ಲಿ ಫಸ್ಟ್ ಒಂದು ಕಾವ್ಯಧಾರೆ ಅಂತ ಹೇಳಿ ಒಂದು ಮ್ಯೂಸಿಕಲ್ ಶೋ ಹೋಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿ ಶುರುವಾಗಿದ್ದಂಥದ್ದು ಎಲ್ಲಾ ರೀತಿಯ ಆಧ್ಯಾತ್ಮ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದೆ. ಟೆಂಪಲ್ಸ್, ದೇವಾಲಯ ದರ್ಶನ, ಹಾಗೆ ಬೆಳಗಿನ ಜಾವ ಜ್ಯೋತಿಷ್ಯ, ಆಯುರ್ವೇದ, ವಾಸ್ತು, ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬೆಳಗಿನ ಜಾವ ಹೋಸ್ಟ್ ಮಾಡಿ ಆಮೇಲೆ MBA ಕಾಲೇಜ್ಗೆ ಓದ್ಲಿಕ್ಕೆ ಹೋಗ್ತಿದ್ದೆ. ಸೊ ಆಗ ಶುರುವಾಗಿದ್ದಂತಹ ಒಂದು ಮೀಡಿಯಾ ಎಕ್ಸ್ಪೀರಿಯನ್ಸ್ ನನಗೆ ಆಮೇಲೆ ನನ್ನ ಮದುವೆ ಆಗಿ ನಮ್ಮ ಮಹಾರಾಷ್ಟ್ರಕ್ಕೆ ಬಂದ್ಮೇಲೂ ಕೂಡ ಐ ಡಿಡ್ ಮೈ ಓನ್ ಪ್ರೊಡಕ್ಷನ್ ಹೌಸ್. ಅದರಿಂದ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಇಂಡಿಯಾದೆಲ್ಲ ಮೇಜರ್ ಟೆಂಪಲ್ಸ್ನ ನಾನು ಕವರ್ ಮಾಡ್ತಾ ಇದ್ದೆ. ಯಾವುದಕ್ಕೆಲ್ಲ ಹೋಗ್ತಿದ್ರಿ ಮೇಡಮ್? ಅಂದ್ರೆ ಮೇಜರ್ ಆಗಿ ಕಾಶ್ಮೀರದ ವೈಷ್ಣೋದೇವಿ
ಹಾಗೂ ಕನ್ಯಾಕುಮಾರ ಮೇಲಿಂದ ಕೆಳಗೆ ಅದೆರಡು ಬಿಟ್ಟು ಬೇರೆ ಆಲ್ಮೋಸ್ಟ್ ಎಲ್ಲ ಆಗಿದೆ. ಎಲ್ಲ ಆಗಿದೆ. ಎಲ್ಲ ದೇವ್ರ ನಾಮ ಅಲ್ಲ ಮೇಡಮ್, ಎಲ್ಲ ದೇವ್ರ ಹೌದು ಹಾಡುಗಳು. ಹೌದು. ಅಂದ್ರೆ ಟೆಂಪಲ್ ನ ವಿಷಯವನ್ನು ಕೂಡ ಹೇಳ್ತಾ ಅಲ್ಲಿಯ ದೇವಿಯ ಬಗ್ಗೆ, ಅಲ್ಲಿಯ ದೇವರ ಬಗ್ಗೆ ಹಾಡುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೆ. ಹೌದು. ಸೊ ಉತ್ತರ ಪ್ರದೇಶ ಕಂಪ್ಲೀಟ್ ಕವರ್ ಆಯ್ತು, ಮಹಾರಾಷ್ಟ್ರ ಆಯ್ತು, ಕರ್ನಾಟಕದಲ್ಲೂ ಹಲವಾರು ಮಾಡಿದ್ದೇನೆ. ಹೀಗೆ ಟೆಂಪಲ್ಸ್ ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿದೆ. ಇನ್ನೊಂದಷ್ಟು ಪ್ರದೇಶಗಳು ಉಳಿದಿದೆ, ಅದು ಯಾವಾಗ ದೇವ್ರು ಕರ್ಸ್ಕೋತಾರೋ ಖಂಡಿತ ಮಾಡ್ತೀನಿ. ಖಂಡಿತ ಮೇಡಮ್. ಅದೇ ರೀತಿ ನೀವು ಮಾಡಿದ ಸರಣಿ ಕಾರ್ಯಕ್ರಮಗಳು, ಅದರ ಬಗ್ಗೆ ನೀವು ಹೇಳಿದ್ರಿ ಈಗ ಸಂಕ್ಷಿಪ್ತ ಸ್ವಲ್ಪ ವಿವರವಾಗಿ ತಿಳಿಸಿ. ಸರಣಿ ಭಾರತದ ದೇವಾಲಯಗಳು, ಹರಿದಾಸ ಸಾಹಿತ್ಯ, ಇದರ ಬಗ್ಗೆ ಒಂದೆರಡು ಮೂರು ಸ್ವಲ್ಪ ಮಾತಾಡಿ ಸೊ ಈ ತರ ಥಿಮ್ಯಾಟಿಕ್ ಕಾನ್ಸೆಪ್ಟ್ಸ್ ನಾನು ತುಂಬಾ ಮಾಡ್ತಾ ಇರ್ತೀನಿ. ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಮಾಡಿದೆ. ಅದರೊಳಗೆ ಹೇಗೆ ನವರಾತ್ರಿ ಎಲ್ಲ ರಾಜ್ಯಗಳಲ್ಲಿ, ಮೇಜರ್ ರಾಜ್ಯಗಳಲ್ಲಿ, ಸೊ 9 ದಿನ 9 ಭಾಷೆಯ 9 ಸ್ಟೇಟ್ನ ಬಗ್ಗೆ ಮಾತಾಡ್ತಾ, ಅಲ್ಲಿಯ ಒಂದು ಬೆಂಗಾಲಿ ದುರ್ಗಾ ಪೂಜೆ ಫೇಮಸ್ಸು, ಅಲ್ಲಿಗೆ ಒಂದು ಬೆಂಗಾಲಿ ಕೀರ್ತನ್ ಹಾಡಿದೆ ದೇವಿದು. ಆಮೇಲೆ ಮಹಾರಾಷ್ಟ್ರದಲ್ಲೂ ಕೂಡ ಸರಸ್ವತಿ ಪೂಜೆಯನ್ನು ಬಹಳ ಜೋರಾಗಿ ಮಾಡ್ತಾರೆ. ಆಗ ಒಂದು ಮರಾಠಿ ಗೀತೆಯನ್ನ ಹಾಡ್ತಾ ಇಲ್ಲಿ ಹೇಗೆ ಘಟ ಸ್ಥಾಪನೆ ಆಗುತ್ತೆ. ಹಾಗೂ ಗುಜರಾತಿಗಳಲ್ಲಿ ಅಂತೂ ಕೇಳೋದೇ ಬೇಡ, ನವರಾತ್ರಿ ದಾಂಡಿಯಾ ಹಾಗೂ ಗರ್ಬಾ ಫೀವರ್ ಈಗ ಇಡೀ ಇಂಡಿಯಾದಲ್ಲೂ ಹಾಗೂ ಇಂಡಿಯಾದ ಹೊರಗೂ ಕೂಡ ಸ್ಪ್ರೆಡ್ ಆಗಿದೆ. ಸೊ ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ, ಆಂಧ್ರ ಪ್ರದೇಶನಲ್ಲಿ ಬತುಕಮ್ಮ ಫೆಸ್ಟಿವಲ್ ಅಂತ ಮಾಡ್ತಾರೆ, ಹೂವಿನಿಂದ ಸುಂದರವಾದಂತಹ ಡೆಕೋರೇಷನ್ ಗೊಂಬೆಗಳು. ಸೊ ಅದರಿಂದ ನಾನು ಕಲೀಲಿಕ್ಕೂ ತುಂಬಾ ಸಿಕ್ಕತ್ತೆ, ಹಾಗೂ ಜನರಿಗೂ ಕೂಡ ಇದ್ರ ಇನ್ಫಾರ್ಮೇಶನ್ ಸಿಕ್ಕತ್ತೆ, ಹಾಗೂ ಒಂದು ಹೊಸ ಭಾಷೆಯ ಪರಿಚಯ ಕೂಡ ಆಗತ್ತೆ ಅಂತ ಹೇಳಿ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಮಾಡಿದೆ. ಹಾಗೂ ಹರಿದಾಸ ಸಾಹಿತ್ಯದ್ದು ಪ್ರತಿ ಸರಿ ಒಂದು ಹೊಸ ದಾಸ ಸಾಹಿತ್ಯವನ್ನ ತಗೊಂಡ್ ಬರ್ತಾ ಇದ್ದೀನಿ. ಹಾಗೂ ಈಗ 2025ರಲ್ಲಿ ತುಂಬಾನೇ ಪ್ಲಾನ್ಸ್ ಇದೆ. ಒಂದು ಹೊಸ ಡಿವೋಷನಲ್ ಕಲರ್ಸ್ ಆಫ್ ಇಂಡಿಯಾ ಅಂತ ಹೇಳಿ ಮಲ್ಟಿಲಿಂಗ್ಯುವಲ್ ಪ್ಯಾನ್ ಇಂಡಿಯಾ ಡಿವೋಷನಲ್ ಎಕ್ಸ್ಪೀರಿಯನ್ಸ್ ಇರುವಂತಹ ಒಂದು ಹೊಸ ಪ್ರೊಡಕ್ಷನ್ ಬರ್ತಾ ಇದೆ. ಮಂಗಳೂರು, ಉಡುಪಿಗೂ ಕೂಡ ಖಂಡಿತವಾಗ್ಲೂ ಬಂದ್ ಹಾಡ್ತೀನಿ. ಕೃಷ್ಣನ ಮುಂದೆ ಮೊದಲು ಪ್ರೆಸೆಂಟ್ ಮಾಡಬೇಕು ಅಂತ ಬಹಳ ಆಸೆ ಇದೆ. ನೋಡೋಣ ದೇವ್ರು ಯಾವಾಗ ಕರ್ಸ್ಕೊತಾನೋ ಅಂತ. ಖಂಡಿತ ಮೇಡಮ್, ನಿಮ್ಮ 2025ರ ಏನು ಪ್ರಾಜೆಕ್ಟ್ ಇದೆ ಅದು ಯಶಸ್ವಿ ಆಗಲಿ ಅನ್ನುವಂಥ ಒಂದು ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಹೊಸತನವನ್ನು ನೀಡ್ತಾ ಇದ್ದೀರಿ, ದಾಸ ಸಾಹಿತ್ಯಕ್ಕೆ ಹೊಸ ಮೆರುಗನ್ನು ನೀಡ್ತಿದ್ದೀರಿ. ಬಹಳಷ್ಟು ಖುಷಿ ಆಗ್ತದೆ ಮೇಡಮ್. ಕೆಲವೆಲ್ಲ ಹಾಡುಗಳು ಕೇಳಲಿಕ್ಕೆ ಒಂದು ದಾಸ ಸಾಹಿತ್ಯದ 1-2 ಸಾಲು ನಮಗಾಗಿ ಹಾಡಿ ಮೇಡಮ್. ಖಂಡಿತ. ಪಾಲಿಸೋ ಮಾಧವ ಕೇಶವ ಮಾಧವ ಪಾಲಿಸೋ ಮಾಧವ ಪಾಲಿಸೋ ಮಾಧವ ಪಾಲಿಸೋ ಮಾಧವ ಈ ತೆರದಲ್ಲಿ ಪಾಲಿಸೋ ಮಾಧವ ನಿನ್ನನೆ ಹಾಡಿಸಿ ನಿನ್ನವರ ಕೂಡಿಸಿ ನಿನ್ನನೆ ಹಾಡಿಸಿ ನಿನ್ನವರ ಕೂಡಿಸಿ ನಿನ್ನ ಸಾಹಸ ಕೀರ್ತಿಯನ್ನೇ ಕೇಳಿಸುವಂತೆ ಪಾಲಿಸೋ ಮಾಧವ ಈ ತೆರದಲ್ಲಿ ಪಾಲಿಸೋ ಮಾಧವ ಕೇಶವ ನೀಚರಾಧೀನ ಮಾಡಿ ನಾಚಿಸಬೇಡ ಸದಾಚಾರ ವೃತ್ತಿಯಲ್ಲಿ ಆಚರಿಪಂತೆನ್ನ ಸದಾಚಾರ ವೃತ್ತಿಯಲ್ಲಿ ಆಚರಿಪಂತೆನ್ನ ಪಾಲಿಸೋ ಮಾಧವ ಕೇಶವ ಪಾಲಿಸೋ ಮಾಧವ. ಸೂಪರ್ ಮೇಡಮ್, ಸೂಪರ್. ಬಹಳ ಖುಷಿ ಆಯಿತು ಮೇಡಮ್, ಬಹಳ ಖುಷಿ ಆಯಿತು. ಅದೇ ರೀತಿ ಮೇಡಮ್, ತಾವು ಆಕಾಶವಾಣಿಯಲ್ಲಿ ದರ್ಜೆಯ ಕಲಾವಿದೆ, ಅದರ ಬಗ್ಗೆ ಆಕಾಶವಾಣಿ ಪಯಣದ ಬಗ್ಗೆ 1-2 ಮಾತು ಮೇಡಮ್. ಆಕಾಶವಾಣಿಯಲ್ಲಿ ಐ ಥಿಂಕ್ ಯುವ ಕಲಾವಿದೆಯಾಗಿ ಫಸ್ಟ್ ಆಡಿಷನ್ ಕೊಟ್ಟಿದ್ದು. ಆಮೇಲೆ ಯಾವಾಗ B ಗ್ರೇಡಿಂದ B ಹೈಯಿಂದ
ಎ ಗ್ರೇಡಿಗೆ ಬಂದೆ ಅನ್ನೋ ಜರ್ನಿನೇ ಗೊತ್ತಿಲ್ಲ. ಇಲ್ಲ ಎಕ್ಸಾಮ್ ಕೊಡ್ತಿದ್ದ ಹಾಗೆ ತಕ್ಷಣ ಗ್ರೇಡೇಷನ್ ಆಗೋಯ್ತು. ಹಾಗೂ ಆಕಾಶವಾಣಿಯಲ್ಲಿ ಹಾಡುವ ಒಂದು ಎಕ್ಸ್ಪೀರಿಯನ್ಸೇ ಬೇರೆ. ಯಾಕಂದ್ರೆ ಈಗಿನ ಸ್ಟುಡಿಯೋ ಟೆಕ್ನಾಲಜಿ ಆ ಥರ ಕಟ್ ಎಲ್ಲ ಇರೋದೇ ಇಲ್ಲ ಅಲ್ವಾ. ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಹೋಗ್ತೀರಾ, ಕರೆಕ್ಟ್ ರೆಂಡಿಷನ್ ಇರುತ್ತೆ, ತಂಬೂರಿಯ ಜೊತೆ ಅಕೌಸ್ಟಿಕ್ ಟ್ರೀಟ್ಮೆಂಟ್ನಲ್ಲಿ ಆಗುವಂಥ ರೆಕಾರ್ಡಿಂಗ್ಸ್ ಇನ್ನೂ ಆಕಾಶವಾಣಿಯಲ್ಲಿ ಮಾತ್ರ ಶುದ್ಧತೆ ಇದೆ. ವೆರಸ್ ನೀವು ಬೇರೆ ಇನ್ಯಾವ ಸ್ಟುಡಿಯೋ ರೆಕಾರ್ಡಿಂಗ್ಸ್ ಕೂಡ ಕೇಳಿ ಎಲ್ಲದರಲ್ಲೂ ಆಟೋ ಟ್ಯೂನ್ ಇರುತ್ತೆ, ಇಲ್ಲ ಹಲವಾರು ಕಟ್ ಮಾಡಿ ನೀವು ಸಣ್ಣ ಸಣ್ಣ ಪೀಸಸ್ ಕೂಡ ಪ್ಯಾಚ್ ಮಾಡ್ಬೋದು. ಬಟ್ ಆಕಾಶವಾಣಿಯಲ್ಲಿ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್. ಹೋಗ್ತೀರಾ, ಒನ್ ಟೇಕ್ ಸಿಂಗಿಂಗ್ ಅಂಡ್ ಇಟ್ ಹ್ಯಾಸ್ ಟು ಬಿ ದ ಬೆಸ್ಟ್. ಆಗ ಮಾತ್ರ ನಿಮ್ಮ ಗ್ರೇಡೇಷನ್ ಕೂಡ ಉಳಿಯುತ್ತೆ. ಹಾಗೂ ಆ್ಯಂಡ್ ಇಟ್ಸ್ ಲೈಕ್ ಇಟ್ಸ್ ಒಂದು ಎಕ್ಸಾಮ್ಗೆ ಹೋಗಿ ಹಾಡ್ದ ಹಾಗೆ ಇರುವಂತಹ ಎಕ್ಸ್ಪೀರಿಯನ್ಸ್. ಅದು ಒಂದು ಕಾನ್ಸರ್ಟ್ ಕೊಟ್ಟ ಹಾಗೆ, ಏನು ರೀಟೇಕ್ಸ್ ಇರೋದಿಲ್ಲ. ಅದರಿಂದಾಗಿ ಆಕಾಶವಾಣಿಯಲ್ಲಿ ಹೋಗಿ ಹಾಡಬೇಕು ಅಂದರೆ ಯಾವಾಗಲೂ ಕೂಡ ಐ ಆಮ್ ಲೈಕ್ ವೆರಿ ಎಕ್ಸೈಟೆಡ್. ಖಂಡಿತ ಮೇಡಮ್, ಭಾಳ ಖುಷಿ ಆಗ್ತದೆ. ಆದರೆ ನಿಮ್ಮ ಹತ್ರ ಭಾಳಷ್ಟು ಮಾತಾಡಲಿಕ್ಕಿದೆ ಮೇಡಮ್. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದು ತದನಂತರ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮೇಡಮ್. ಖಂಡಿತ. ಓಕೆ ಮೇಡಮ್. ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ, ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಜನಪ್ರಿಯ ಗಾಯಕಿ, ಅಂತಾರಾಷ್ಟ್ರೀಯ ಮಟ್ಟದ ಗಾಯಕಿ ನಂದಿನಿ ರಾವ್ ಅವರೊಂದಿಗೆ ಮಾತನಾಡ್ತಿದ್ವಿ. ಅವರ ಮನದ ವಿಷಯವನ್ನು ತಿಳಿತಿದ್ದೀವಿ. ಇನ್ನಷ್ಟು ತಿಳಿಯೋಣ ಬನ್ನಿ, ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು. ನೀವು ಸುಗಮ ಸಂಗೀತ ಗೀತೆಗಳನ್ನು ಭಾಳಷ್ಟು ಹಾಡ್ತೀರಿ ಮತ್ತು ಸುಗಮ ಸಂಗೀತ ಕಲಾವಿದೆ ಕೂಡ. ಒಂದು ಭಾವಗೀತೆ ನಮಗಾಗಿ ನೀವು ಪ್ರಸ್ತುತಪಡಿಸಬೇಕು ಮೇಡಮ್. ನಾನು ಶಿವಮೊಗ್ಗದಲ್ಲಿ ಇದ್ದಾಗ ಶಿವಮೊಗ್ಗ ವೇಣುಗೋಪಾಲ್ ಅವ್ರ ಹತ್ರ ಹಲವಾರು ಭಾವಗೀತೆಗಳನ್ನು ಕಲ್ತಿದ್ದೇನೆ. ಅವ್ರು ಕೂಡ ಭದ್ರಾವತಿ ಆಕಾಶವಾಣಿಯ ಕಲಾವಿದರಾಗಿದ್ದರು. ಅದರಿಂದಾಗಿ ಅವ್ರು ಹೇಳ್ಕೊಟ್ಟಂತಹ ಒಂದು ಸುಂದರವಾದಂತಹ ಬೇಂದ್ರೆ ಅವರ ಭಾವಗೀತೆಯನ್ನ ಹಾಡ್ತೀನಿ. ಪಹಾಡಿ ರಾಗದಲ್ಲಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಅಂತ ಹೇಳಿ. ನನಗೆ ಸ್ಕೂಲಲ್ಲಿ ಅದು ಪೋಯಮ್ ಇತ್ತು. ಅದನ್ನ ನೋಡ್ಬಿಟ್ಟು ಸರ್ ನಂಗೆ ಇದನ್ನೇ ಹೇಳ್ಕೊಡಿ ಅಂತ ಹೇಳಿದ್ದೆ. ಅಲ್ಲೇ ತಕ್ಷಣ ಟ್ಯೂನ್ ಮಾಡಿ ನನ್ಗಾಗಿ ಹೇಳ್ಕೊಟ್ಟಿದ್ರು. ಈರುಳಿರುಳಳಿದು ದಿನ ದಿನ ಬೆಳಗ್ಗೆ, ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ, ಗಾವುತ ಮುಂದೆ ಇವೆ ತೆರೆದಿಕ್ಕುವ ಹೊತ್ತಿನ ಒಳಗೆ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಹಾಗೆ ನಿಮ್ಮ ಮನೆಯವರ ಬಗ್ಗೆ ಒಂದೆರಡು ಮಾತು ಮೇಡಮ್. ಸೊ ಕರ್ನಾಟಕದ ಮಗಳು, ಈಗ ಮಹಾರಾಷ್ಟ್ರದ ಸೊಸೆ, ಅದು ಗುಜರಾತಿ ಮನೆಯನ್ನ ಸೇರಿದ್ದೇನೆ. ನನ್ನ ಗಂಡ ಪೂರಬ್ ಅಂತ ಹೇಳಿ ಇಲ್ಲಿ ಮಹಾರಾಷ್ಟ್ರದಲ್ಲೇ ಹುಟ್ಟು ಬೆಳೆದಿದ್ದು. ಅದರಿಂದಾಗಿ ಅವ್ರು ಜಾಸ್ತಿ ಗುಜರಾತಿಗಿಂತ ಮರಾಠಿನೇ ಮಾತಾಡ್ತಾರೆ ಮನೆಯಲ್ಲಿ. ಆಮೇಲೆ ಒಬ್ಬ ಮಗ ಇದ್ದಾನೆ, ಹೂಸ್ ಟ್ಯಾಂಟ್ರಮ್ ಟೀನೇಜರ್, ಈಗ 13 ವರ್ಷದ ಹುಡುಗ. ಆಮೇಲೆ ನನ್ನ ಅತ್ತೆ ಮಾವ ಎಲ್ಲ ಇಲ್ಲಿದ್ದಾರೆ. ಮನೆಯಲ್ಲಿ ಅಮ್ಮ ತಂದೆಯವರಿಗಿಲ್ಲ. ನನ್ನ 18 ವರ್ಷದವ್ರು ಇದ್ದಾಗಲೇ ಹಿ ಎಕ್ಸ್ಪೈರ್ಡ್. ಆಮೇಲೆ ನನಗೆ ಒಬ್ಬ ಅಣ್ಣ ಇದ್ದಾನೆ, ಅವನು ಐರ್ಲೆಂಡ್, ಯುರೋಪಲ್ಲಿ ಇದ್ದಾನೆ. ಹಾಗೆ ಅಕ್ಕ, ದೊಡ್ಡ ಅಕ್ಕ ಕ್ಯಾನಡಾದಲ್ಲಿ ಆಲ್ಬರ್ಟಾದಲ್ಲಿ ಇರ್ತಾಳೆ. ಸೊ ಇಡೀ ಫ್ಯಾಮಿಲಿಯಲ್ಲಿ ನಾನೊಬ್ಳೆ ಈಗ ಇಂಡಿಯಾದಲ್ಲಿ ಇರೋದು. ಸಂಗೀತಗಾರ ನೀವೊಬ್ರೆ? ನಾನೊಬ್ಳೆ ಸಂಗೀತಗಾರ್ತಿ ಕೂಡ. ಅದರಿಂದಾಗಿ ಭಾರತ ನನ್ನ ಎಲ್ಲೂ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ನಾನು ಇಂಡಿಯಾದಲ್ಲಿ ಖುಷಿಯಾಗಿದ್ದೇನೆ. ಹೌದು, ಖಂಡಿತ. ಮತ್ತೆ ನಿಮ್ಮ ಯಜಮಾನರ ಬೆಂಬಲ ಹೇಗಿದೆ ಮೇಡಮ್ ನಿಮ್ಮ ಸಂಗೀತ ಕ್ಷೇತ್ರಕ್ಕೆ? ಯಾವುದೋ ಜನ್ಮದೇನೋ ಪುಣ್ಯ ಮಾಡಿ ದೇವರು ನನ್ನ ಕರ್ನಾಟಕದಿಂದ ಇಲ್ಲಿಗೆ ಕಳಿಸಿದ್ದಾನೆ ಅಂತ ಅನ್ಸುತ್ತೆ. ತುಂಬಾನೇ ಎಲ್ಲ ರೀತಿಯಲ್ಲಿಯೂ ಸಪೋರ್ಟ್.
ಇವತ್ತು ಕೂಡ ನಂದೀಗ 10 ಗಂಟೆಗೆ ಇಂಟರ್ವ್ಯೂ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ನನಗೆ ನನ್ನ ರೂಮಿಗೆ ಬಂತು, ನನ್ನ ಬ್ರೇಕ್ಫಾಸ್ಟ್, ಕಾಫಿ ಪ್ರತಿಯೊಂದು. ಹೋ ಹೋ ಹೋ. ಯಾರು ನನ್ ಡಿಸ್ಟರ್ಬ್ ಕೂಡ ಮಾಡೋದಿಲ್ಲ, ಆ ತರ ಸಪೋರ್ಟ್. ಹಾ ಹಾಗೆ ಪ್ರತಿಯೊಂದು ಕಾರ್ಯಕ್ರಮ ಇರ್ಬೋದು, ಅದಿಲ್ಲದೆ ನಮ್ಗೆಲ್ಲ ಸಾಧನೆ ಮಾಡ್ಲಿಕ್ಕೂ ಕಷ್ಟ. ಹೌದೌದು. ಹಾ, ಮಾನಸಿಕ ನಾನು ನೆಮ್ಮದಿ ಬೇಕು. ಇಷ್ಟು ಟ್ರಾವೆಲ್ ಮಾಡ್ತೀನಿ. ನನ್ನ ಮಗ ಈಗಾಗಲೇ 13 ವರ್ಷದವನಾದ, ಬಟ್ ಚಿಕ್ಕವನಿದ್ದಾಗಿಂದನೂ, ಇಲ್ಲಾಂದ್ರೆ ಬಹಳ ಕಷ್ಟ ನೋಡಿ ಆರ್ಟಿಸ್ಟ್ಗಳಿಗೆ. ಹೌದೌದು. ಪ್ರತಿದಿನ ಒಂದೊಂದು ಊರಿನಲ್ಲಿ ಇರ್ತೀವಿ, ಆಗ ಬರೀ ಮನೆದೇ ಯೋಚನೆ ಅಂತಾದ್ರೆ ಯು ಕಾಂಟ್ ಗಿವ್ ಯು 100%. ಅದರಿಂದಾಗಿ ವೆರಿ ಬ್ಲೆಸ್ಡ್ ಅಂಡ್ ಹೌದು, ಖಂಡಿತ. ಆಲ್ ಕ್ರೆಡಿಟ್ ಗೋಸ್ ಟು even my parents and also my in-laws and my husband ಅಂತ ಖಂಡಿತ. ಹೇಳ್ಬೋದು. ಮತ್ತೆ ಮಗನಿಗೆ ಏನಾದ್ರು ಸಂಗೀತ ಆಸಕ್ತಿ ಇದೆಯಾ ಮೇಡಮ್? ಎಲ್ಲಾ ರೀತಿಯ ಸಂಗೀತದ ನಾಲೆಡ್ಜ್ ಕೂಡ ಇದೆ, ಆದ್ರೆ ಏನನ್ನು ನಾನು ಕೂಡ ಫೋರ್ಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ತಾನಾಗೆ ಕಲಿಬೇಕಲ್ವಾ. ಪಿಯಾನೋ ಚೆನ್ನಾಗಿ ನುಡಿಸ್ತಾನೆ, ಹಾಡು ಕೂಡ ಚೆನ್ನಾಗಿ ಹಾಡ್ತಾನೆ. ಒಂದಲ್ಲ ಒಂದಿನ ಇಟ್ ವಿಲ್ ಕಮ್ ಟು ಹಿಮ್. ಪಾಪ ಓವರ್ ಡೋಸ್ ಆಗ್ಬಿಟ್ಟಿದೆ ಸಂಗೀತ. ಈಗಿನ ಎಜುಕೇಶನ್ ಆ ಥರ ಇದೆ. ಅದೇ ಅದೇ ಮೇಡಮ್. ಮತ್ತೆ ನಿಮ್ಮ ಶಿಷ್ಯಂದ್ರೆ ಯಾರಿದ್ದಾರೆ? ನೀವು ಯಾರಿಗಾರು ಎಜುಕೇಶನ್ ಕೊಡ್ತೀರಾ? ಸಂಗೀತ ಅಭ್ಯಾಸವನ್ನ ನೀಡ್ತಾ ಇದ್ದೀರಾ? ನಾನು ಕ್ಲಾಸಸ್ ರೆಗ್ಯುಲರ್ ಆಗಿ ಮಾಡ್ತಿದ್ದೆ, ಆದ್ರೆ ಈಗ ಟ್ರಾವೆಲ್ ಜಾಸ್ತಿ ಆಗಿರೋದ್ರಿಂದಾಗಿ ಆನ್ಲೈನ್ ಮಾತ್ರ ಪಾಠ ಮಾಡ್ತಾ ಇದ್ದೇನೆ ಸೀನಿಯರ್ ಸ್ಟೂಡೆಂಟ್ಸ್ಗೆ. ಹಾಗೂ ಹಲವಾರು ಥಿಮ್ಯಾಟಿಕ್ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ. ಆಗ ಅವರಿಗೆ 1-2 ದಿನದ ವರ್ಕ್ಶಾಪ್ ನಲ್ಲಿ ಒಟ್ಟಿಗೆ 4 ಹಾಡುಗಳನ್ನ ಕಲಿಬಹುದು. ಆ ತರದ್ದು ಒಂದು ವರ್ಕ್ಶಾಪ್ಸ್ ನ ಜಾಸ್ತಿ ಮಾಡ್ತಾ ಇದ್ದೇನೆ. ಹಾಗೂ ನಾನು ಭರತನಾಟ್ಯಂಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಹಾಡ್ತೀನಿ. ಅದರಿಂದಾಗಿ ಇಲ್ಲಿ ಭರತನಾಟ್ಯಂ ಆರ್ಟಿಸ್ಟ್ಗಳಿಗೆ ಅವ್ರದೇ ಆದಂತಹ ರಿಕ್ವೈರ್ಮೆಂಟ್ ಇರುತ್ತೆ. ಅವ್ರಿಗೆ ಬೇಕಾಗಿರೋ ವರ್ಣಗಳು, ತಿಲ್ಲಾನಗಳು, ಪದಂ, ಜಾವಳಿ ಅಂತೆಲ್ಲ ಕಾನ್ಸೆಪ್ಟ್ಸ್ ಇರುತ್ತೆ. ಅದನ್ನೆಲ್ಲ ಕಲೀಲಿಕ್ಕೆ ಅಂತಾನೆ ಹಲವಾರು ಜನ ಬರ್ತಾರೆ. ಸೊ ಆ ಥರ ಥಿಮ್ಯಾಟಿಕ್ ವರ್ಕ್ಶಾಪ್ಸ್ ನ ಜಾಸ್ತಿ ಮಾಡ್ತಾ ಇದ್ದೀನಿ. ಹಾಗೂ ರೆಗ್ಯುಲರ್ ಆಗಿ ಬೇಸಿಕ್ ಇಂದ ಕಲಿಬೇಕು ಅಂತ ಅವ್ರಿಗೆ ನನ್ನ ಸೀನಿಯರ್ ಸ್ಟೂಡೆಂಟ್ಸ್ ಕೂಡ ಪಾಠ ಮಾಡ್ತಾರೆ. ಆಮೇಲೆ ನಾನು ಮಂತ್ಲಿ ಒನ್ಸ್ ಅವ್ರನ್ನ ಮೀಟ್ ಮಾಡಿ ಹೇಗೆ ನಡೀತಾ ಇದೆ ಅವೆಲ್ಲ ನೋಡ್ಕೋತಾ ಇದ್ದೀನಿ. ಸೊ ಸೌಂಡ್ ಆಫ್ ಸದರ್ನ್ ಇಂಡಿಯಾ ಅಂತ ಹೇಳಿ ಒಂದು ಸಂಸ್ಥೆ, ಪುಟ್ಟ ಸಂಸ್ಥೆಯನ್ನ ಇಲ್ಲಿ ಪೂನಾದಲ್ಲಿ ಶುರು ಮಾಡಿದ್ದೇನೆ. ಹಾಗೂ ಇಲ್ಲಿಯ ಕನ್ನಡ ಸಂಘ ಬಹಳ ಆಕ್ಟಿವ್ ಇದೆ. ಅಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಹೋಗಿ ನನ್ನ ಕೈಲಾದಷ್ಟು ಎಷ್ಟು ಸಹಾಯ ಮಾಡ್ಲಿಕ್ಕಾಗುತ್ತೋ ಅಲ್ಲಿಯ ಮಕ್ಕಳು, ಅಲ್ಲಿ ಕನ್ನಡ ಸಂಘದಲ್ಲಿ ಕನ್ನಡ ಮೀಡಿಯಂ ಶಾಲೆ ಕೂಡ ಇದೆ. ಸೊ ಅಲ್ಲಿಯ ಮಕ್ಕಳಿಗೂ ಕೂಡ ನನ್ನ ಕೈಲಿ ಏನಾಗ್ಲತ್ತೋ ಅದಷ್ಟು ಹೋಗಿ ಹೇಳ್ಕೊಡ್ತಾ ಇರ್ತೀನಿ. ಅಂದರೆ ಒಂಥರ ಸಂಗೀತ ಕ್ಷೇತ್ರವನ್ನು, ಕನ್ನಡವನ್ನು ಅಲ್ಲಿ ಬೆಳೆಸ್ತಾ ಇದ್ದೀರಿ ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಎಲ್ಲ ಬಾರ್ಡರ್ ಆಗಿರೋದ್ರಿಂದಾಗಿ ಇಲ್ಲಿ ಹಲವಾರು ಕನ್ನಡದವರು, ಐ ಮೀನ್ ನಾರ್ತ್ ಕರ್ನಾಟಕದ ಅರ್ಧ ಜನ ಇಲ್ಲೇ ಪೂನಾದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಅದರಿಂದಾಗಿ ತುಂಬಾ ಏನ್ ಮಿಸ್ ಮಾಡೋದಿಲ್ಲ ಕನ್ನಡ. ನಂಗೆ ಮಾತಾಡ್ಲಿಕ್ಕೆ ಎಲ್ಲ ಹೋದ್ರೂ ಕನ್ನಡದವ್ರು ಇದ್ದೇ ಇದ್ದಾರೆ, ಸಿಗ್ತಾರೆ. ಆಗ್ಲಿ ಮೇಡಮ್. ಅದೇ ರೀತಿ ಮೇಡಮ್, ನೀವು ಬರೀ ಗಾಯನದಲ್ಲಿ ಮಾತ್ರ ಅಲ್ಲ, ನೀವು ನಟನೆಯಲ್ಲಿ ಕೂಡ ಮಿಂಚಿದ್ದೀರಿ, ನಟನೆಯನ್ನು ಕೂಡ ಮಾಡಿದಿರಿ. ನೀವು ಕಿರುತೆರೆಯಲ್ಲಿ ನಟನೆ ಮಾಡಿದವ, ಅದರ ಅನುಭವದ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಕಿರುತೆರೆ ನಟನೆ ಬಾಲ ಕಲಾವಿದೆಯಾಗಿ, ಅಂದ್ರೆ ಚೈಲ್ಡ್ ಆಕ್ಟ್ರೆಸ್ ಮಾಡಿದೀನಿ ತುಂಬಾ. ಆಮೇಲೆ MBA ಓದಕ್ ಶುರು ಮಾಡಿದಾಗಿಂದ ಮೀಡಿಯಾದಲ್ಲಿ ಆಂಕರ್ ಆಗಿ ಹೋದೆ ಅಷ್ಟೇ. ಅಲ್ಲಿವರೆಗೂ ಹಲವಾರು ಕಿರು ಚಿತ್ರಗಳು, ಶಾರ್ಟ್ ಮೂವೀಸು, ಆಮೇಲೆ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಉದ್ದ ಕೂದ್ಲಿತ್ತು. ಅದರಿಂದಾಗಿ ಹೇರ್ ಆಯಿಲ್, ಹೇರ್ ಶಾಂಪೂ, ಆಯುರ್ವೇದಿಕ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತುಂಬಾ ಮಾಡಿದ್ದೆ. ಅಂಡ್ ಅಫ್ಕೋರ್ಸ್ ಗ್ಲೋಯಿಂಗ್ ಸ್ಕಿನ್ ಅಂತ ಹೇಳ್ಬಿಟ್ಟು ಅದಕ್ಕೂ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ ಇತ್ತು. ಸೊ ಅದು ಹಾಗೆ ಅಲ್ಲಿ ಶಿವಮೊಗ್ಗದ ಲೋಕಲ್ ಚಾನೆಲ್ಗೆ ಈಗ ಎಜುಕೇಶನಲ್ ಚಾನೆಲ್ಸ್ ಅಂದ್ರೆ ಆಗ್ತಾನೆ ಕಂಪ್ಯೂಟರ್ ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಆ ಥರದ ಎಜುಕೇಟಿವ್ ಶೋಸ್ನ ತುಂಬಾ ಚಿಕ್ಕವಳಿದ್ದಾಗಿಂದ ಮಾಡ್ತಾ ಇದ್ದೀನಿ. ಆಮೇಲೆ ಡಾಕ್ಯುಮೆಂಟ್ರೀಸ್ಗೆ ವಾಯ್ಸ್ ಓವರ್ಸ್, ಹೀಗೆ ಮೀಡಿಯಾ ಎಕ್ಸ್ಪೀರಿಯನ್ಸ್ ಚಿಕ್ಕವಳಿದ್ದಾಗಿಂದಾನೇ ಬಂದಿದೆ, ಸಿಕ್ಕಿದೆ ನನಗೆ. ಹೌದು. ಆಮೇಲೆ ಮೀಡಿಯಾ ಅಲ್ಲಿ ಕೆಲಸ ಮಾಡಿದೆ, ಉದಯ ಟಿವಿ, ETV, ಎಲ್ಲಾದ್ರಲ್ಲೂ ಕೂಡ. ಹೌದು ಮೇಡಮ್. ನಿಮ್ಮ ಒಬ್ಬರು ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಮಾಡಿದಾರೆ ನೋಡೋಣ, ಯಾರು ಅಂತ ನೋಡೋಣ. ಅವರಿಗೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ, ನಿಮಗೆ ಸ್ವಾಗತ ಕಲಾಂತರಂಗ ಕಾರ್ಯಕ್ರಮಕ್ಕೆ. ನಮಸ್ತೆ. 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 ಇಂದು ಆರಾಮಿದ್ದೀನಿ ಸರ್. ಇಂದು ನಮ್ಮೊಂದಿಗಿದ್ದಾರೆ ನಿಮ್ಮ ಆತ್ಮೀಯರು ನಂದಿನಿ ರಾವ್ ಅವರು ಇದ್ದಾರೆ. ಅವರೊಂದಿಗೆ ಮಾತನಾಡಿ ಅವರ ಬಗ್ಗೆ. ನಮಸ್ತೆ. ಹಾಯ್ ನಾಗರಾಜ್ ಅಂಕಲ್. ಈಗ ತಾನೇ ಕಿರುಚಿತ್ರಗಳ ಬಗ್ಗೆ ಮಾತಾಡಿದ್ರು. ನನ್ನ ನಾಗರಾಜ್ ಅಂಕಲ್ ಫಸ್ಟ್ ಪರಿಚಯ ಆಗಿದ್ದೆ ಒಂದು ಶೃಂಗೇರಿಯಲ್ಲಿ ನಡೀತಿದ್ದಂತಹ ಒಂದು ಶೂಟಿಂಗ್ ನಲ್ಲಿ.
ಅಲ್ಲಿ ನನ್ನ ಅವರು ದತ್ತು ತಗೊಂಡಂತ ಮೊದಲನೇ ಪುತ್ರಿ ನಾನು ಅವ್ರದ್ದು. ಹೇಳಿ Yes, ಸರ್. ಬಹಳ ಸಂತೋಷ ನಂದಿನಿ, ನಿನ್ನ ಸಾಧನೆ ಬಹಳ ಸಂತೋಷ. ಕಲಾಂತರಂಗಕ್ಕೆ ಸಂದರ್ಶನ ಮಾಡ್ತಾ ಇರೋದು ಬಹಳ ಸಂತೋಷ, ಯಾಕೆಂದ್ರೆ ದೊಡ್ಡ ದೊಡ್ಡ ಕಲಾವಿದರನ್ನ ಇಂಟರ್ವ್ಯೂ ಮಾಡಿದ್ದಾರೆ. ಹೌದು. ಸೊ ಈಗ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಒಂದು ನವಿಲುಗರಿ, ಕೃಷ್ಣನ ತಲೆ ಮೇಲ್ಗಡೆ ನವಿಲುಗರಿ ಇಟ್ಟಂಗಾಯ್ತು ನಂದಿನಿಯ ಸಂದರ್ಶನ. ರಾಜೇಶ್ ಅವರೇ, ಆಗ್ಲಿ ಸರ್, ಖಂಡಿತ. ನಾನು ಎಲ್ಲೇ ಕೂಡ ಯಾವುದೇ ದೇಶದಲ್ಲಿ ಇದ್ರೂ ಏನೇ ಒಂದು ಡೌಟ್ ಬಂದರೂ ರಾತ್ರಿ 12 ಗಂಟೆ 1 ಗಂಟೆಗೂ ನನ್ನ ಫೋನ್ ರಿಸೀವ್ ಮಾಡಿ ಏನ್ ಡೌಟ್ ಇದೆ ಹೇಳು ಅಂತ ಹೇಳಿ ತಕ್ಷಣ ಕ್ಲಿಯರ್ ಮಾಡೋದು ನಾಗರಾಜ್ ಅಂಕಲೇ. ಯಾವುದೇ ಹೊಸ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ, ಒಂದು ಹೊಸ ಸಾಂಗ್ ಬೇಕು, ಟ್ಯೂನ್ ಮಾತ್ರ ಹೊಳೆದಿದೆ ಆದ್ರೆ ಅದಕ್ಕೆ ಲಿರಿಕ್ಸ್ ಬೇಕು ಅಂದ್ರೆ ತಕ್ಷಣ ಕಾಲ್ ಮಾಡ್ತೀನಿ, ಬೆಳಿಗ್ಗೆ ಒಳಗೆ ಐ ಹ್ಯಾವ್ ದ ಲಿರಿಕ್ಸ್ ರೆಡಿ. ಅದರಿಂದಾಗಿ ನಾನು ಅವ್ರನ್ನ ಯಾವಾಗ್ಲೂ ನನ್ನ ಎನ್ಸೈಕ್ಲೋಪೀಡಿಯಾ ಅಂತಾನೆ ನಾನು ಅವ್ರನ್ನ ಕರೆಯೋದು. ಹೇಳಿ ಸರ್, ನೀವೇ ಹೇಗೆ, ನಿಮ್ಮ ಬಗ್ಗೆ ನಿಮ್ಮ ಅಭಿಪ್ರಾಯ? ನಂದಿನಿ ಹೇಳಿದಾಗೆ ತುಂಬಾ ಚಿಕ್ಕಲ್ಲಿರುವಾಗಿಂದ ಅವಳು ನಮ್ಗೆ ಪರಿಚಯ ಆದ್ಲು. ಹಾ. ಆವಾಗ ಹೇಗಿದ್ದಾಳೋ ಅದೇ ರೀತಿ ಇವತ್ತು ಇದ್ದಾಳೆ. ಅವಳು ಒಂದು ರೀತಿಯಲ್ಲಿ ನನಗೆ ಮಾತ್ರ ಮಗು ಅಲ್ಲ, ಸಂಗೀತ ಕ್ಷೇತ್ರದ ಒಂದು ವಿಶೇಷವಾದ ಮಗು ಅಂತ ನಾನು ಕರಿತೇನೆ. ಹೌದು ಸರ್. ಯಾಕೆ ಕೇಳಿದ್ರೆ ಆವಾಗ್ಲೂ ನಿರಹಂಕಾರಿ, ಇವಾಗ್ಲೂ ನಿರಹಂಕಾರಿ. ಹೌದು. ನನಗನ್ಸುತ್ತೆ ಬ್ರಹ್ಮ ಪ್ರತಿಭೆನೆಲ್ಲ ತುಂಬಿಬಿಟ್ಟು ಹಾ. ಅಹಂಕಾರದ ಚಿಗುರು ಅಂತ ಏನಾದ್ರೂ ಎಲ್ಲಾರು ಕಂಡ್ರೆ ಮೂಲೆಯಲ್ಲಿ ಅದರ ಬೇರನ್ ಕೈ ಬಿಸಾಕಿ ಆಮೇಲೆ ಭೂಮಿ ಕಳಿಸಿದ್ದಾನೆ ನಂದಿನಿನ ಅಂತ. ಅವಳ ಲೆವೆಲ್ಲಿನಲ್ಲಿ ಇವತ್ತು ಬೇರೆ ಯಾರೇ ಇದ್ದಿದ್ರು ಸಹಿತ ಹೌದು. ಅವರು ಇರ್ತಾ ಇದ್ದಂತಹ ಒಂದು, ಅವ್ರು ಬೆಳೆಸ್ಕೊಂಡಿರ್ತಕ್ಕಂಥ ಅವರ ಸ್ವಭಾವ, ಅವರ ವ್ಯಕ್ತಿತ್ವ ಬೇರೆ ತರ ಇರ್ತಿತ್ತು. ಹಾ. ಬಟ್ ನಂದಿನಿ ಇವತ್ತಿಗೂ ಡೌನ್ ಟು ಅರ್ತ್ ಆಗಿದ್ದಾಳೆ. ಅದು ನನಗೆ ಅವಳ ವ್ಯಕ್ತಿಯಾಗಿ ಬಹಳ ಸಂತೋಷ ಕೊಡುತ್ತೆ. ಸಂಗೀತ ಪ್ರತಿಭೆ ಜನ್ಮಜಾತ ಮತ್ತು ಸಾಧನೆಯ ಮುಖಾಂತರ ಬಂದಿದೆ, ಅಂತ ಸಾಧನೆಯನ್ನೆಲ್ಲ ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು ಬಹಳ ಹೆಮ್ಮೆ ಸಂಗತಿ. ಆದ್ರೆ ಅದರ ಜೊತೆ ಜೊತೆಯಲ್ಲಿಯೇ ಒಂದು ಮಾನವೀಯ ಮುಖ ಇಟ್ಕೊಂಡು ಹೌದು ಬದುಕೋದಿದೆಯಲ್ಲ ಬಹಳ ಮುಖ್ಯ. ಇವತ್ತು ಒಳ್ಳೆ ಸಂಗೀತಗಾರರಾಗ್ಬೋದು, ಒಳ್ಳೆ ನಟರಾಗಬಹುದು, ಅಥವಾ ಒಳ್ಳೆಯ ಬೇರೆ ಏನೋ ಆಫೀಸರ್ಸ್ಗಳಾಗ್ಬಹುದು, ರಾಜಕಾರಣಿ ಆಗ್ಬಹುದು. ಆದ್ರೆ ದಿನಕರ ದೇಸಾಯಿ ಅವರು ಹೇಳಿದಂಗೆ ಮೊದಲು ಮಾನವನಾಗು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ರೂಢಿಗತ ಮಾಡ್ಕೊಂಡಿರೋದು ನಮ್ಮ ನಂದಿನಿ ಅಂತ ಹೇಳಕ್ ನನ್ಗೆ ತುಂಬಾ ಹೆಮ್ಮೆ ಆಗತ್ತೆ. ವಿಮಾನದಲ್ಲಿ ಹಾರೋದಕ್ಕೂ ಗೊತ್ತುಂಟು. ಅದಕ್ಕೊಂದು ಮಾತಿದೆ ನೋಡಿ, ವಿಷ್ಣುವಿನ ಕಾನ್ಸೆಪ್ಟ್ ಅಂತ. ಅಂದ್ರೆ ವಿಷ್ಣು ಗರುಡನ ಮೇಲೆ ಕೂತು ಹಾರಕ್ಕೂ ಗೊತ್ತಿರುತ್ತಂತೆ, ಹಾವಿನ ಮೇಲೆ ನೆಲ ಕಂಟಿಕೊಂಡು ಮಲಗೋಕ್ಕೂ ಗೊತ್ತಿರುತ್ತಂತೆ. ಹಾಗೆ ನಮ್ ನಂದಿನಿ ವಿಮಾನದಲ್ಲಿ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಐಷಾರಾಮಿಯಾಗಿ ಸವಲತ್ತುಗಳನ್ನ ಪಡ್ಕೊಂಡು ಕಚೇರಿ ಕೊಡೋಕ್ಕೂ ಗೊತ್ತುಂಟು, ಸರಳವಾಗಿ ಎಲ್ಲರ ಜೊತೆ ಬದುಕೋದಕ್ಕೂ ಸಹಿತ ಗೊತ್ತುಂಟು ಅನ್ನುವಂತ ಒಂದು ಮಾನವೀಯ ನೆಲೆಯನ್ನ ಇಟ್ಕೊಂಡಂತವಳು. ಅವಳಿಗೆ ಇತ್ತೀಚೆಗೆ ತಾನೇ ನಮ್ಮ ಬಿಸ್ಮಿಲ್ಲಾ ಖಾನ್ ಯುವ ಪ್ರಶಸ್ತಿ ಬಂದಿದ್ದಂತೂ ನಿಜಕ್ಕೂ ಆ ಪ್ರಶಸ್ತಿಗೆ ತಂದಿರ್ತಕ್ಕಂಥ ದೊಡ್ಡ ಗೌರವ ಮತ್ತು ಬಿಸ್ಮಿಲ್ಲಾ ಖಾನ್ ರಂತ್ರವರ ದೊಡ್ಡ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಒಂದು ಕೌಟುಂಬಿಕ ಪ್ರಜ್ಞೆಯನ್ನು ಬಹಳ ಚೆನ್ನಾಗಿ ಇಟ್ಕೊಂಡು ಅದನ್ನು ಸಹಿತ ಜೀವನ ಅನ್ನೋದೊಂದು ಆಟ ಅಂತಾರಲ್ಲ, ಆ ತರದಲ್ಲಿ ಎಲ್ಲದನ್ನು ಎಂಜಾಯ್ ಮಾಡುವಂತ ಮನೋಪ್ರವೃತ್ತಿ ಬಹಳ ಮುಖ್ಯವಾಗಿ. ನಂದಿನಿ ಬಗ್ಗೆ ಹೇಳ್ಬೇಕು ಅಂದ್ರೆ, ನಮ್ಗೆ ಈ ಮಗುಗ್ ಮದ್ವೆ ಆಗತ್ತೆ, ಈ ಮಗುಗೊಂದ್ ಮಗು ಆಗತ್ತೆ ಅನ್ನುವಂತ ಯಾವ ಯೋಚನೆಗಳು ಇರ್ಲಿಲ್ಲ. ಆದ್ರೆ ಅವಳೊಬ್ಬ ತಾಯಿಯಾಗಿ ಇವತ್ತು ಎಷ್ಟೋ ಒಂದ್ ಕಡೆ ಪ್ರತಿಪತ್ರಗಳು ಹಾಡ್ತಾ 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 ನಮ್ಮ ಮಕ್ಕಳು ನಮ್ಮ ಮನೆ ಅನ್ನೋದನ್ನ ಮರೆತು ಬಿಡ್ತಾರೆ. ಆದ್ರೆ ಇವತ್ತು ನಂದಿನಿ ಹಾಗಲ್ಲ, ಒಬ್ಬ ತಾಯಿಯಾಗಿ, ಒಬ್ಬ ಮಾದರಿ ತಾಯಿಯಾಗಿ ಕಾಣಿಸ್ಕೊಳ್ತಾ ಇದ್ದಾಳೆ. ಆ ಮಗುವಿಗೆ ಏನೇನು ಸಂಸ್ಕಾರಗಳು ಬೇಕು ಅದನ್ನೆಲ್ಲ ಸರಿಯಾದ ಕ್ರಮದಲ್ಲಿ ಕೊಟ್ಟು ಅದನ್ನ ಯಶಸ್ವಿಯಾಗಿ ರೂಪಿಸ್ತಾ ಇದ್ದಾಳೆ ಅನ್ನುವಂಥದ್ದೇ ಬಹಳ ಸಂತೋಷದ ಗತಿ. ಸಂಗೀತದ ವಿಚಾರದಲ್ಲಿ ನಿಮ್ಗೆ ಗೊತ್ತೇ ಇದೆ ರಾಜೇಶ್, ಮನಸ್ಸು ಮಾಡಿದ್ರೆ ಭಾರತಕ್ಕೆ ಇನ್ನೊಬ್ಬ ಸುಬ್ಬಲಕ್ಷ್ಮಿ ಸಿಗ್ತಾರೆ, ಅದು ನಮ್ಮ ನಂದಿನಿ ರೂಪದಲ್ಲಿ ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಅದನ್ನ ಎಷ್ಟೋ ಜನ ಒಪ್ತಾರೆ ಕೂಡ. ಹೌದೌದು, ಖಂಡಿತ. ಅದೇ ಸರ್, ಬಹಳ ಖುಷಿ. ಬಹಳ ಇನ್ನೂ ಒಂದು ವಿಶೇಷ ಅಂದ್ರೆ ಅವ್ರು ಹೇಳಿರ್ಬೋದು ಈಗಾಗ್ಲೇ ಇಂಟರ್ವ್ಯೂ ಅಲ್ಲಿ, ನಾನು ಗಮನಿಸಿಲ್ಲ ಅಂದ್ರೆ ನಾನು ನೋಡಕ್ ಆಗ್ತಿಲ್ವಲ್ಲ. ಮೂಲತಃ ಪಡುಬಿದ್ರಿ, ನಂದಿನಿಯ ಹೆಸರಿನಲ್ಲಿ ಪಿ ಇದೆ, ಅದು ಪಡುಬಿದ್ರಿ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಂಟನ್ನ ಇಟ್ಕೊಂಡಂತವ್ರು. ಬಟ್ ಇವತ್ತು ನಂದಿನಿ ಬರೀ ಪಿ ರಾವ್ ಅಲ್ಲ, ನಂದಿನಿ ಬಿ ರಾವ್ ಅಂತ ಹೇಳ್ತೀನಿ ನಾವು. ಯಾಕೆಂದ್ರೆ ಬಿ ಅಂದ್ರೆ ಭಾರತ, ಭಾರತದ ಮೂಲೆ ಮೂಲೆಗಳಲ್ಲೂ ಸಹಿತ ಭರತನಾಟ್ಯ ರಂಗ ಪ್ರವೇಶಕ್ಕೂ ಹಾಡ್ತಾಳೆ. ಹಾಗೆ ಗುಜರಾತಿ ನೃತ್ಯಗಳು, ದಾಬ್ರಾ ನೃತ್ಯಗಳಿರ್ಬೋದು,
ಅಥವಾ ನೈಮಿಷಾರಣ್ಯದಲ್ಲಿ ಹೋಗಿ ಹಾಡಿ ಬರ್ತಾರೆ, ಹಾ ಅಥವಾ ಕೋಲ್ಕತ್ತಾದಲ್ಲಿ, TTDಯಲ್ಲಿ, ಹಾ ಅಥವಾ ಶೃಂಗೇರಿಯಲ್ಲಿ, ಹಾ ಅಥವಾ ಇನ್ನೆಲ್ಲೋ. ಹಾ ಸೊ ಎಲ್ಲಾ ಭಾಗಗಳಲ್ಲೂ ಹಾಡಿ ಬರೋದ್ರಿಂದ ಬರೀ ನಂದಿನಿ ಪಿ ರಾವ್ ಗುಜರ್ ಅಲ್ಲ, ನಂದಿನಿ ಬಿ ರಾವ್ ಗುಜರ್, ಬಿ ಫಾರ್ ಭಾರತ ಅಂತ ನಾನು ಹೇಳ್ತೀನಿ. ಆಗ್ಲಿ ಆಗ್ಲಿ, ಬಹಳ ಖುಷಿ ಆಯ್ತು ನಂದಿನಿ, ಹಾ ಅಂಕಲ್. ಹಾ ಆಗ್ಲಿ. ನಂದಿನಿ ಬಹಳ ಹೆಮ್ಮೆ ಆಗತ್ತೆ ನಿನ್ ಬಗ್ಗೆ. Thank you. ನೀನ್ ಹೇಳ್ತೀಯಲ್ಲ ಒಂದ್ ಮಾತು, ಅವ್ರಿಗೆ ಹೆಗ್ಣ ಮುದ್ದು ಅರ್ಧರಾತ್ರಿ ಅಂದಂಗ ಅಂಕಲ್ ನಾನ್ ಮಾಡಿದ್ದೆಲ್ಲ ಚಂದ ಅನ್ಸತ್ ನೀನ್ ಅರ್ಧರಾತ್ರಿಯಲ್ಲಿ ಕರೆದ್ರು ನಾನು ಉತ್ತರ ಕೊಡ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾ ನೀನ್ ಅಂಕಲ್ ಅಂತ ಕರೆದ್ರೆ ಸಾಕು, ನಮ್ದು ಅರ್ಧ ಆಯಸ್ ಇನ್ನೂ ಜಾಸ್ತಿ ಆಗತ್ತೆ ಆಗ್ಲಿ ಅಣ್ಣ. ಪೂರ್ತಿ. ಆಗ್ಲಿ ಸರ್. ಯಾಕಂದ್ರೆ 50-55 ದಾಟಿದ ನಮ್ಮಂತವರಿಗೆ ಅವ್ರದ್ದು ಬರ್ಡೇ ಕೂಡ ಪೂರ್ತಿ ಯಾರು ಆಯ್ತು, ಕೇಳಿದ್ರೆ so ನಂದಿನಿ ನಾವೆಲ್ಲರೂ ಅಂತವ್ರು. ಸೇರಿ ಹೌದು, ಖಂಡಿತ. ಬರ್ಡೇ ವಿಶಸ್ ಕೂಡ ತಿಳಿಸೋಣ. ಖಂಡಿತ ಖಂಡಿತ, ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮ್ಮ ಒಂದು ಅಭಿಪ್ರಾಯ ಬಹಳ ಖುಷಿ ಆಯ್ತು, ಬಹಳಷ್ಟು ವಿಸ್ತಾರವಾಗಿ. ಯಾಕಂದ್ರೆ ನೀವು ಬಹಳ ಬಹಳಷ್ಟು ಇನ್ನೊಂದೇ ಅವರೊಂದಿಗೆ ಒಂದ್ ಮಾತು ರಾಜೇಶ್, ನೀವು ಖುಷಿ ಆಯ್ತು ಅಂತ ಏನ್ ಮಾಡ್ಬೇಡಿ, ಒಂದೇ ಒಂದ್ ಮಾತು. ಹಾ ನಂದಿನಿ ಜೊತೆಗೆ ಕನ್ನಡ ಸಂಗೀತ ಯಾತ್ರಾ ಅಂತ ಒಂದು 5 ಎಪಿಸೋಡು ಹಾ ಕೊರೋನಾ ಕಾಲಕ್ಕೂ ಮೊದಲು ಮಾಡಿದ್ವಿ ನಾವು. ಹಾ ಹಾ ಈಗಾಗ್ಲೇ 4 ವರ್ಷ ಆಯ್ತು. ಹ್ಮ್ ಇವತ್ತಿಗೂ ಆ ಹಾಡನ್ನ ನೋಡದಂಥವ್ರು ಹ್ಮ್ ನನಗೆ ಈ 4 ವರ್ಷಗಳಿಂದ ದಿನಕ್ಕೆ ಒಬ್ಬರಾದ್ರೂ ಅಥವಾ 2 ದಿನಕ್ಕೆ ಒಬ್ಬರಾದ್ರೂ ಅದನ್ನ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಹಾ 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 ಇವತ್ತಿಗೂ ಕಂಟಿನ್ಯೂಸ್ ಆಗಿ ಆ ಹಾಡುಗಳು ರಿಪೀಟ್ ಆಗಿ ನಮಗೆ ವಾಪಸ್ ಬರ್ತಾ ಇದ್ದಾವೆ. ಹೌದು, ಖಂಡಿತ. ಅಂದ್ರೆ ಇದನ್ನ ಕೇಳಿ ಚೆನ್ನಾಗಿದೆ ಅಥವಾ ಕೇಳಿದ್ದೇವೆ ಚೆನ್ನಾಗಿದೆ ಅಂತ. ಅದಕ್ಕೆ ಹೇಳ್ತಾರಲ್ಲ, ಒಂಥರ ನಂದಿನಿ ಜೊತೆ ಪ್ರೋಗ್ರಾಮ್ ಮಾಡೋದಂದ್ರೆ ಸಚಿನ್ ತೆಂಡೂಲ್ಕರ್ ಜೊತೆಗೆ ಬ್ಯಾಟಿಂಗ್ ಹೋದಂಗೆ. ಅದೇ ಆಗ್ಲಿ. ನಾವು ಸಚಿನ್ ಜೊತೆ ಬ್ಯಾಟಿಂಗ್ ಮಾಡಿದೀವಿ ಅನ್ನೋ ತರದಲ್ಲಿ ನಂದಿನಿ ಜೊತೆ ನಾವು ಇದ್ದೀವಿ. ಆಗ್ಲಿ ಆಗ್ಲಿ ಸರ್, ಬಹಳ ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಅಂಕಲ್, ಬೇಗ ನಂದಿನಿ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ನಮಸ್ತೆ ಮೇಡಮ್. ನಾಗರಾಜ್ ಸರ್ ಅವರು ಫೋನ್ ಮಾಡಿ ನಿಮ್ಮೊಂದಿಗೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ನಿರೂಪಕರಾಗಿ ಭಾಗವಹಿಸಿದ್ರು, ಅವರು ಗಾಯಕರಾಗಿ ಕೂಡ ಭಾಗವಹಿಸಿದ್ರು. ಅವರು ನಿಮ್ಮ ಬಗ್ಗೆ ಭಾಳಷ್ಟು ಮಾತನಾಡಿದರು. ಅದೇ ರೀತಿ ಮೇಡಮ್, ನೀವು ಆಲ್ಬಮ್ ಸಾಂಗ್ಗಳಲ್ಲಿ ಕೂಡ ಭಾಳಷ್ಟು 100ಕ್ಕೂ ಹೆಚ್ಚು ಆಲ್ಬಮ್ ಸಾಂಗ್ಗಳನ್ನ ಮಾಡಿದಿರಿ. ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ಅದು ಈಗಲೂ ಕೂಡ ನಡೀತಾನೆ ಇದೆ, ಆಲ್ಬಮ್ಗಳಿಗೆ ಹಾಡೋದು ಎಲ್ಲ ಕ್ಷೇತ್ರಗಳ ಬಗ್ಗೆ. ಹಾಗೂ ಬರೀ ನಮ್ಮ ಹಿಂದೂ ಡಿವೋಷ್ನಲ್ಸ್ ಅಲ್ಲದೆ ಕ್ರಿಶ್ಚಿಯನ್ ಡಿವೋಷ್ನಲ್, ಜೈನ್ ಸಂಗೀತ, ಹೀಗೆ ಹಲವಾರು ಆಲ್ಬಮ್ಸ್ಗೆ ಹಾಡಿದ್ದೇನೆ. ಹಾಗೆ ನನ್ನ ಸೋಲೋ ಆಲ್ಬಮ್ಸ್ ಅಂತ ಹಲವಾರಿದೆ, ಈಗ ಲೆಕ್ಕನೇ ಇಲ್ಲ. ಯಾವಾಗಲೂ 100 ಅಂತ ಬರೆದಿದ್ದೆ ಪ್ರೊಫೈಲ್ನಲ್ಲಿ. ಈಗ ಅದು ಎಷ್ಟಾಗಿದೆಯೋ ಲೆಕ್ಕವೇ ಇಲ್ಲ. ಹಾಗೆ ಒಂದು ಸಣ್ಣ ಬಾಲಿವುಡ್ ಡೆಬ್ಯೂ ಕೂಡ ಆಗಿದೆ, ಅದರ ರಿಲೀಸ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಯಾವಾಗ ಆಗುತ್ತೆ ಅಂತ. ಹಾಂ, ಹಾಗೆ ನಿಮ್ಮ ಧ್ವನಿಯಲ್ಲಿ ಮೇಡಮ್ ಈ ಆಲ್ಬಮ್ ಸಾಂಗು ನೀವು ಮಾಡಿದ ಎಷ್ಟಿದೆ, 100-100ಕ್ಕಿಂತ ಅಧಿಕವಾಗಿದೆ. ಯಾವುದಾದ್ರು ಒಂದು ನಿಮ್ಮ ಇಷ್ಟದ, ಎಲ್ಲವೂ ನಿಮಗೆ ಇಷ್ಟದೆ ಒಂದು ಗೀತೆ, 1-2 ಸಾಲು ನಮಗಾಗಿ ಪ್ರಸ್ತುತಪಡಿಸಿ ಮೇಡಮ್. ಒಂದು ಸುಂದರವಾದಂತಹ ಭಾವಗೀತೆಗಳನ್ನೇ ಮಾಡಿದೆ. ಅದನ್ನ ಕಡೆಗೆ ಹಿಂದಿಗೆ ಕೂಡ ಮಾಡಿದ್ರು, ಅದನ್ನೇ ಹಾಡಿ ತೋರಿಸ್ತೀನಿ. ಹೂವಿನ ಬಗ್ಗೆ ಹೃದಯ ಶಿವ ಅವ್ರು ಬರ್ದಿದ್ದಂತಹ ಒಂದು ಹಾಡು. ಸುಮವೇಯೋ ಸುಮವೇ ನಿನಗಿಲ್ಲಿ ಸಮವೇ ಶ್ರೀಗಂಧದ ಸೋದರಿ, ಸುಮವೇಯೋ ಸುಮವೇ ದುಂಬಿಯ ದನಿ ಕೊರಿವೆ ನೀ ಪ್ರೇಮದ ಮಾದರಿ. ಇದನ್ನೇ ಅವ್ರನ್ನ ಹಿಂದಿಯಲ್ಲಿ ಕೂಡ ಹೇ ಜೀವನ್ ದಾತ ಭಾಗ್ಯ ವಿದಾತ ತೂ ಹಿ ಮೇರೆ ಭಗವನ್, ಅದಿಷ್ಟ ಆಗ್ಬಿಟ್ಟು ಅದನ್ನ ಹಿಂದಿಯಲ್ಲಿ ಕೂಡ ಹಾಡ್ಸಿದ್ರು. ಈ ತರ ಹಲವಾರು ಗೀತೆಗಳನ್ನ ಆಲ್ಬಮ್ಗೆ ಹಲವಾರು ಹಾಡಿದ್ದೇನೆ. ಹಾಗೂ ಈಗಲೂ ಕೂಡ ಪ್ರತಿ ವಾರದಲ್ಲಿ 1-2-3 ರೆಕಾರ್ಡಿಂಗ್ಸ್ ಅಂತೂ ನಡೀತಾನೆ ಇರುತ್ತೆ. ಆಮೇಲೆ ಇಲ್ಲಿ ಡಾನ್ಸ್ ಪ್ರೊಡಕ್ಷನ್ಸ್ಗೆ, ಡಾನ್ಸ್ ಬ್ಯಾಲೆಗಳಿಗೂ ರೆಗ್ಯುಲರ್ ಆಗಿ ಹಾಡ್ತಾ ಇರ್ತೀನಿ. ಅದರಿಂದಾಗಿ ಕಲಿಕೆ, ಪ್ರಾಕ್ಟೀಸ್ ಅನ್ನೋದು ನಿರಂತರವಾಗಿ ನಡೀತಾನೆ ಇದೆ. ದೇವರಲ್ಲಿ ಕೂಡ ಅದನ್ನೇ ಬೇಡ್ಕೊಳ್ಳೋದು, ಕೊನೆ ಉಸಿರಿರೋವರೆಗೂ ಹಾಡ್ತಾ ಇರೋ ಹಾಗಿದ್ರೆ ಸಾಕು. ಹೌದು, ಖಂಡಿತ ಖಂಡಿತ ಮೇಡಮ್, ಖಂಡಿತ ನಿಮ್ಮ ಸಾಧನೆ ಮೆಚ್ಚುವಂಥದ್ದು. ಬಹಳ ಸಣ್ಣ ಪ್ರಾಯದಲ್ಲೇ ನೀವು ಹಾಡ್ಲಿಕ್ಕೆ ಶುರುವಾದವರು, ಅದನ್ನು ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಿದ್ದೀರಿ. ನಿಮ್ಮ ಒಂದು ಏನು ಹೇಳ್ತೇವೆ, ನಿಮ್ಮ ಒಂದು ಪ್ರಯತ್ನಕ್ಕೆ ಸರಿಯಾದ ಫಲ ನೀಡ್ತಾ ಇದ್ದಾರೆ ದೇವರು ಎನ್ನುವಂಥ ಒಂದು ಅಭಿಪ್ರಾಯ ನಮ್ಮದು. ಯಾಕಂದರೆ ಬಹಳಷ್ಟು ಉತ್ತುಂಗಕ್ಕೆ ಏರಿದಿರಿ ನೀವು, ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಕಾರ್ಯಕ್ರಮ ನೀಡಿದಿರಿ. ನೀವು ವಿದೇಶದಲ್ಲಿ ಬಹಳಷ್ಟು ಕಾರ್ಯಕ್ರಮ ನೀಡ್ತಾ ಇದ್ದೀರಿ, ಈಗಲೂ ಕೂಡ ನೀಡ್ತಿದ್ದೀರಿ, ಹಿಂದೆ ಕೂಡ ನೀಡಿದಿರಿ. ಅದರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ವಿದೇಶಗಳಿಗೆ ಹೋಗುವ ಒಂದು ಸಾಗ ಶುರುವಾಗಿದ್ದು
2010 ಮೊದಲನೇ ಸರಿ ಅಕ್ಕ ಸಮ್ಮೇಳನಕ್ಕೆ ಕರ್ನಾಟಕ ಗವರ್ಮೆಂಟ್ ಇಂದ ಸ್ಪಾನ್ಸರ್ ಆಗಿ ಕಳಿಸಿದಂತಹ ಆರ್ಟಿಸ್ಟ್ ನಾನು. ಅವಾಗ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ದು. ಆಮೇಲೆ ಪ್ರತಿ ವರ್ಷನೂ ಅಥವಾ ಆಲ್ಟರ್ನೇಟ್ ಇಯರ್ಸ್ ಅಮೆರಿಕಕ್ಕಂತೂ ಹೋಗ್ತೀನಿ. ಅದ್ ಬಿಟ್ಟು ಬೇರೆ ಎಲ್ಲಾ ಕಡೆಯೂ ಕೂಡ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಹಾಗೂ ಇಂಡಿಯಾದಿಂದ ಅಲ್ಲಿಗೆ ಹೋದಾಗ ಅವರು ಆರ್ಟಿಸ್ಟ್ಗಳಿಗೆ ಕೊಡುವ ಪ್ರೀತಿ ಹಾಗೂ ಒಂದು ಗೌರವ, ಅದೊಂದು ಬೇರೆಯ ರೀತಿಯದ್ದೇ ಒಂದು ಅನುಭವ ಅಂತಾನೂ ಹೇಳ್ಬೋದು. ಹಾಗೂ ಕಾರ್ಯಕ್ರಮವನ್ನು ನಾನು ಮುಂಚೆನೆ ಹೇಳ್ದಾಗೆ ಬಹಳ ಭಕ್ತಿಯಿಂದ ಎಲ್ಲರೂ ಕೂಡ ಆದಷ್ಟು ಜನ ಏನೇ ಕಮಿಟ್ಮೆಂಟ್ಸ್ ಇದ್ರು ಬಂದು ಆ 3 ಗಂಟೆ ಲೈವ್ ಇವೆಂಟ್ ಕೇಳಬೇಕು ಅಂತ ಹೇಳಿ ಖಂಡಿತ ದೇ ಮೇಕ್ ಶ್ಯೂರ್. ಅಂಡ್ ಎಲ್ಲರೂ ಟಿಕೆಟ್ಸ್ ಎಲ್ಲ ತಗೊಂಡು ಬಂದೇ ಬರ್ತಾರೆ. ಹೌದು. ಇಂಡಿಯಾದಲ್ಲೇ ನನಗೊಂದೊಂದ್ಸರಿ ಜನ ಶಾಸ್ತ್ರೀಯ ಸಂಗೀತ ಕಚೇರಿಗಳಲ್ಲಿ ಕಡಿಮೆ ಆಗ್ತಾ ಇದಾರೇನೋ ಅನ್ಸುತ್ತೆ. ಆದ್ರೆ ಅಲ್ಲಿ ಇಂಡಿಯಾದಿಂದ ಹೊರಗೆ ಹೋದವ್ರಿಗೆ ನಮ್ಮ ಕಲ್ಚರ್ ಮಕ್ಕಳಿಗೂ ತಿಳಿಬೇಕು ಅಂತ ಹೇಳಿ ದೇ ಆಲ್ ಮೇಕ್ ಶ್ಯೂರ್ ಕಾರ್ಯಕ್ರಮಕ್ಕೆ ಬಂದೇ ಬರ್ತಾರೆ ಲೈವ್ ಇವೆಂಟ್ಸ್ಗೆ. ಸೊ ವಿದೇಶಗಳಲ್ಲಿ ಎಲ್ಲೇ ಹೋದ್ರೂ ಕೂಡ ಅದೊಂದು ಹೊಸ ಅನುಭವ. ಹಾಗೂ ಭಾರತದಲ್ಲಿ ನಾನು ಕರ್ನಾಟಕದಿಂದ ಆಚೆನೂ ತುಂಬಾ ಹಾಡ್ತೀನಲ್ವಾ. ಅಂಡ್ ಔಟ್ ಆಫ್ ಕರ್ನಾಟಕ ಬಂದಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಇನ್ಫ್ಲೂಯೆನ್ಸ್ ಜಾಸ್ತಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಐ ಥಿಂಕ್ ದ ಮೇನ್ ಪ್ರಾಬ್ಲಮ್ ಇಸ್ ಭಾಷೆ ಎಲ್ಲರಿಗೂ ಅರ್ಥ ಆಗಲ್ಲ. ನಮ್ದು ಪ್ರಿಡಾಮಿನೆಂಟ್ಲಿ ಸಂಸ್ಕೃತ, ತಮಿಳ್, ತೆಲುಗು, ಕನ್ನಡ ಸಾಹಿತ್ಯ ಹಾಗೂ ತುಂಬಾ ಸಾಹಿತ್ಯ ಇರುತ್ತೆ ಅಲ್ವಾ ನಮ್ಮ ಕೃತಿಗಳಲ್ಲಿ. ಎಲ್ಲ ಒಂದ್ 2 ಪೇಜಿನ ಕೃತಿ ಇರುತ್ತೆ. ಅದೇ ಹಿಂದೂಸ್ತಾನಿ ಒಂದು ಬಂದಿಶ್ ತಗೊಂಡ್ರೆ 6 ಲೈನ್ ಇರುತ್ತೆ, ವಿಸ್ತಾರ ಜಾಸ್ತಿ, ಆಲಾಪ್ ಜಾಸ್ತಿ ಮಾಡ್ತಾರೆ. ಹಾಗೂ ಅದರದ ಒಂದು ಆ ಖಯಾಲ್ ಅಂಗನೇ ಬೇರೆ. ಆದ್ರೆ ನಮ್ದು ತುಂಬಾ ಲಿರಿಕ್ಸ್ ಇರೋದಕ್ಕಾಗಿ ಅವರು ಲಿರಿಕ್ಸ್ ಜಾಸ್ತಿ ಅರ್ಥ ಆಗದಿರೋದಕ್ಕಾಗಿ ಇಟ್ಸ್ ಕೈಂಡ್ ಆಫ್ ಅಷ್ಟು ಒಂಥರ ಹೊಸ ಸಂಗೀತ ತರ ಅನ್ಸುತ್ತೆ. ಹಾಗೂ ನಮ್ಮ ಗಮಕ ಇಸ್ ವೆರಿ, ಅದನ್ನ ಕಲ್ತಿದ್ದವ್ರಿಗೆ ಅರ್ಥ ಆಗತ್ತೆ, ಇಲ್ಲಾಂದ್ರೆ ಹಾಗೆ ಸಾಮಾನ್ಯದವರಿಗೆ ಬೇಗ ಅಪ್ರಿಶಿಯೇಟ್ ಮಾಡ್ಲಿಕ್ಕೆ ಕಷ್ಟ. ಹಾಗಿದ್ದಾಗ ನಾನು ಶಾಸ್ತ್ರೀಯ ಸಂಗೀತನ ಅವರಿಗೆ ಹೇಗೆ ರಿಲೇಟ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅದನ್ನ ಯೋಚನೆ ಮಾಡಿ ಹಿಂದೂಸ್ತಾನಿ ಸಂಗೀತವನ್ನು ಕೂಡ ಇಲ್ಲಿ ಕೇಳಿ ಕೇಳಿ ಕಲ್ತು ಅರ್ಥ ಮಾಡ್ಕೊಂಡು ಈ ಎಕ್ಸಾಂಪಲ್ಸ್ ಕೊಟ್ಟು ಹೇಗೆ ಗಮಕ, ಅದನ್ನ ಮೋಸ್ಟ್ಲಿ ನನ್ನ ಕಾನ್ಸರ್ಟ್ಸ್ ಒಂದು ಡೆಮಾನ್ಸ್ಟ್ರೇಟಿವ್ ಕಚೇರಿ ತರಾನೇ ಇರುತ್ತೆ. ಆಗ ಜನರಿಗೆ ಸಂಗೀತ ಗೊತ್ತಿಲ್ಲದೆ ಇದ್ದವ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಮಾಡಬೇಕು ಅನ್ನುವ ಒಂದು ಪ್ರಯತ್ನದಲ್ಲಿ ಚಿತ್ರ ಸಂಗೀತದ ತುಣುಕುಗಳನ್ನು ಕೂಡ ಕೊಡ್ತಾ ಹಾಡ್ತೀನಿ. ಆಗ ಅವ್ರಿಗೆ ದೇ ಫೀಲ್ ದಟ್ ಶಾಸ್ತ್ರೀಯ ಸಂಗೀತ ಅಂದ್ರೆ ಏನೋ ಇದು ಅಜ್ಜಿ ಕಾಲದ್ದು, ನಮ್ಗೆ ರಿಲೇಟೆಡ್ ಅಲ್ಲ ಅಂತ ಅನ್ಕೋತಾರಲ್ಲ ಮಕ್ಕಳು. ಅದೆಲ್ಲ ಪ್ರಾಬ್ಲಮ್ಸ್ ಆಗೋದಿಲ್ಲ. ಯಾಕಂದ್ರೆ ಒಂದು ಈಗಿನ ಕಾಲದ ಒಂದು ಎಕ್ಸಾಂಪಲ್ ಕೊಟ್ಟು ಅಥವಾ ಒಂದು ಒಳ್ಳೆಯ ಚಿತ್ರ ಸಂಗೀತ ಇರ್ಬೋದು ಅಥವಾ ಈವನ್ ವೆಸ್ಟರ್ನ್ ಕ್ಲಾಸಿಕಲ್ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟು ಹಾಡಿದ್ರೆ ದೇ ಗೆಟ್ ಇಟ್ ವೆರಿ ಈಸಿಲಿ. ಆಗ ಚಿಕ್ಕ ಮಕ್ಕಳು ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ. ಹಾಗೂ ಶಾಸ್ತ್ರೀಯ ಸಂಗೀತ ಏನೋ ಹೊಸದು, ಇಟ್ಸ್ ನಾಟ್ ಏಲಿಯನ್ ಮ್ಯೂಸಿಕ್ ಅಂತ ಅನ್ಸಲ್ಲ ಅವ್ರಿಗೆ ಅಂತ. ಖಂಡಿತ ಮೇಡಮ್. ಅದೇ ನೀವು ಚಿತ್ರ ಸಂಗೀತ ಕೂಡ ಹಾಡ್ತಿರಲ್ಲ ಮೇಡಮ್? ಹಾಡ್ತೀರಿ. ದೇವ್ರ ಕಂಠ ಅಂತ ಕೊಟ್ಟ ಮೇಲೆ ಯಾವ ಸಂಗೀತ ನಿಮ್ಮ ಧ್ವನಿಯಲ್ಲಿ ನಾವು ಚಿತ್ರ ಸಂಗೀತ ಕೇಳಿದ ಕಡಿಮೆ. 1-2 ಸಾಲ ನಮ್ಗಾಗಿ ಯಾವ್ದಾದ್ರು ಒಂದು ಚಿತ್ರ ಸಂಗೀತ ಹಾಡಿ, 2 ಸಾಲ ನಿಮ್ಮ ಇಷ್ಟದ ಗೀತೆ. ಈಗ ನೀವು ಭೀಮ್ಪಾಲಾಸ್ನೇ ತಗೊಂಡ್ರಿ ಅಂತ ಅಂದ್ರೆ ನಮ್ಮ ಅಭೇರಿ ಅಂತ ಹೇಳ್ತೀವಲ್ಲ, ಅದರಲ್ಲೇ ಎಷ್ಟೊಂದು ಚಿತ್ರ ಸಂಗೀತ ಗೀತೆಗಳಿದೆ. ನಾನು ಯಾವಾಗ್ಲೂ ಕಾರ್ಯಕ್ರಮಗಳಲ್ಲಿ ಹಾಡ್ಬೇಕಾದ್ರೆ ಐದರ್ ಮೋಹನ್ ರಾಗ ಅಥವಾ ಭೀಮ್ಪಲಾಸ್ ಇಂಥದ್ದು ರಾಗಗಳನ್ನು ಜಾಸ್ತಿ ತಗೊಂಡು ಮೇನ್ ಐಟಮ್ ಹಾಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ಎಕ್ಸಾಂಪಲ್ಸ್ ಜಾಸ್ತಿ ಕೊಡ್ಬೋದು. ನಗುಮೋಮು ಗನಲೇನಿ ನಾಜಾಲಿ ತಲಿಸಿ, ಇದನ್ನ ಅಭೇರಿಯಲ್ಲಿ ಕರ್ನಾಟಕ ಸಂಗೀತದವ್ರು ಎಲ್ಲರೂ ಕೇಳೇ ಇರ್ತಾರೆ. ಹಾಗೆ तुम्हें दिल खिले अब जीने को क्या चाहिए, ना हो तू दास तेरे पास पास मैं रहूंगा जिंदगी भर. ಇದನ್ನು ಕೂಡ ಎಲ್ಲರೂ ಕೇಳೇ ಇರ್ತೀರಾ? ಹೌದು, ಕೇಳಿ. ಹಾಗೆ ಹಲವಾರು ಚಿತ್ರ ಸಂಗೀತ ಕನ್ನಡದಲ್ಲೂ ಕೂಡ ತುಂಬಾ ಇದೆ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಾನು ಹುಟ್ಟೋ ದಿನ ನನ್ನ ತಂದೆ
ಇದಕ್ಕೆ ಬಂಧನ ಮೂವಿ ನೋಡ್ಲಿಕ್ಕೆ ಹೋಗಿದ್ರಂತೆ. ಓ. ಅದನ್ನ ನೋಡ್ಕೊಂಡು ಬಂದಿದ್ದ ದಿನ ನಾನು ಹುಟ್ಟಿದಂತೆ, ಅದಕ್ಕಾಗಿ ಅವ್ರು ನನ್ನ ಹೆಸರು ನಂದಿನಿ ಅಂತ ಇಟ್ಟಿದ್ದು. ಸವಿ ನೆನಪು ಅಲ್ಲ ಮೇಡಮ್. ಹಾಗೆ ಹಲವಾರು ಗೀತೆಗಳಿದೆ. ಆದ್ರೆ ನನ್ನ ಫೇವ್ರೆಟ್ ಅಂತ ಹೇಳಿದ್ರೆ ನಂಗೆ ಐ ಲೈಕ್ ಲತಾ ಮಂಗೇಶ್ಕರ್ ಸಾಂಗ್ಸ್ ವೆರಿ ಮಚ್. ಹಾಗೂ ಕನ್ನಡದಲ್ಲಿ ಜಾನಕಿ ಅಮ್ಮ. ಹೌದು ಖಂಡಿತ. ಅವ್ರು ಹಾಡಿರುವಂತ ಚಾಂದ್ ಫಿರ್ ನಿಕಲಾ ಮಗರ್ ತುಮ್ ನಾಯೆ ಜಲಾ ಫಿರ್ ಮೇರಾ ದಿಲ್ ಕಹೋ ಕ್ಯಾ ಮೈ ಹಾಯೆ ಚಾಂದ್ ಫಿರ್ ನಿಕಲಾ ಒಲವೇ ಜೀವನ ಸಾಕ್ಷಾತ್ಕಾರ ಒಲವೇ ಮರೆಯದ ಮಮಕಾರ ಒಲವೇ ಮರೆಯದ ಮಮಕಾರ. ಸೂಪರ್ ಸೂಪರ್, ಭಾಳ ಖುಷಿ ಆಯ್ತು ಮೇಡಮ್. ನೀವು ಯಾವ ಹಾಡಿಗೂ ಸೂಟ್ ಆಗುತ್ತೆ ನಿಮ್ಮ ಕಂಠ. ಅದೇ ರೀತಿ ಮೇಡಮ್, ನಿಮ್ಮ ಪ್ರಶಸ್ತಿ ಪುರಸ್ಕಾರಗಳು, ಒಂದು ಪ್ರಶಸ್ತಿ ಬಗ್ಗೆ ನೀವು ತಿಳಿಸಿದಿರಿ, ನ್ಯಾಷನಲ್ ಅವಾರ್ಡ್ ಮೊನ್ನೆ ಬಿಸ್ಮಿಲ್ಲಾ ಖಾನ್ ಅವ್ರದ್ದು. ಅದರ ನಂತರ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರ ತಮ್ಮನ್ನು ಅರಸಿ ಬಂದೆ. ಒಂದೆರಡು ಅದರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಯಾವುದೆಲ್ಲ ನಾನು 2007 ಆಸ್ ಅ ಯಂಗ್ ಆರ್ಟಿಸ್ಟ್ ಅಂತ ಹೇಳಿ ನಮ್ಮ ಕರ್ನಾಟಕ ಗವರ್ಮೆಂಟ್ ಇಂದ ಕೆಂಪೇಗೌಡ ಅವಾರ್ಡ್ ಬಂದಿದೆ. ಹಾಗೂ ಈಗ US ನಲ್ಲಿ ಇದ್ದಾಗ ಸ್ಯಾನ್ ಹೌಸೆ ಸ್ಯಾಕ್ರಿಮೆಂಟೋದು ಮೇಯರ್ ಇಂದ ಪ್ರೊಕ್ಲಮೇಷನ್ ಬಂತು ನನಗೆ, ವಿಚ್ ಇಸ್ ಇಂಡೀಡ್ ಅ ವೆರಿ ರೆಸ್ಪೆಕ್ಟಬಲ್ ಅವಾರ್ಡ್. ಆಮೇಲೆ ಈಗ ನವರಾತ್ರಿಯಲ್ಲಿ ಇಲ್ಲಿಯ ತುಳು ಸಂಘದವರು ಹಾಗೂ ಬಂಟ್ ಸಂಘ, ತುಳುಕೂಟ ಹಾಗೂ ಬಂಟ್ ಸಂಘದವರು ಸೇರಿ ನವದುರ್ಗ ಅವಾರ್ಡ್ನಲ್ಲಿ ಕೊಟ್ಟರು. ಹೀಗೆ ಹಲವಾರು ಪ್ರತಿ ಸೀಸನ್ ನಲ್ಲೂ ಒಂದೊಂದು ಅವಾರ್ಡ್ ಬರ್ತಾನೆ ಇರುತ್ತೆ. ಅಂಡ್ ಐ ಆಕ್ಸೆಪ್ಟ್ ದೆಮ್ ಹಂಬಲ್. ಇನ್ನೂ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ. ಇನ್ನೇನು ಮಧ್ಯ ವಯಸ್ಸಲ್ಲಿದ್ದೀರಿ, ಇನ್ನೇನು ಹಿರಿಯರಾಗಿಲ್ಲ ಇನ್ನು ನೀವು. ಇನ್ನು ಬಹಳಷ್ಟು ವರ್ಷ ನಿಮ್ಮ ಸಾಧನೆ ಇದೆ, ಬಹಳಷ್ಟು ವರ್ಷ ಅದನ್ನೆಲ್ಲ ಯೋಚನೆ ಮಾಡಬಾರ್ದು. ಸತ್ಯ, ಸಾಗುತ್ತಾ ಇರ್ಬೇಕಲ್ಲ ಮೇಡಮ್, ಸಾಗುತ್ತಾ ಕಲಿತಾ, ನೀವ್ ಎಷ್ಟು ಕಲಿತಾ ಇರ್ತೀರೋ ಬೇರೆ ಏನ್ ಯೋಚನೆನೂ ಬರೋದಿಲ್ಲ. ಹೌದು, ಖಂಡಿತ ಖಂಡಿತ, ಉತ್ತಮವಾದ ಮಾತು ಮೇಡಮ್. ಅದೇ ರೀತಿ ಮೇಡಮ್, ನಮ್ಮ ಈ ಕೊನೆಯದಾಗಿ ನಮ್ಮ ಕಲಾಂತರಂಗ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಮೇಡಮ್? ಒಂದೆರಡು ಮಾತು. ಕಲಾಂತರಂಗ ವೀಕ್ಷಿಸ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೆ ಹೇಳೋದು ಒಂದೇ, ನಮ್ಮ ಶಾಸ್ತ್ರೀಯ ಸಂಗೀತ ಅನ್ನೋದು ನಮ್ಮ ದೇಶದ ಒಂದು ಲೆಗಸಿ. ಅದನ್ನ ಎಲ್ಲರೂ ಕೂಡ ಉಳಿಸಿ ಬೆಳೆಸಿ ಕಾರ್ಯಕ್ರಮಗಳಿಗೆ ಹೋಗಿ, ಚಿತ್ರಸಂಗೀತ ಅಫ್ಕೋರ್ಸ್ ಮನರಂಜನೆಗಾಗಿ ಹಾಗೂ ಪ್ರತಿದಿನ ಕೇಳೋದ್ರಿಂದಾಗಿ ಅದನ್ನ ಜಾಸ್ತಿ ಕೇಳಬೇಕು ಅಂತ ಅನ್ಸತ್ತೆ. ಆದ್ರೆ ಅದೆಲ್ಲದಕ್ಕೂ ಮೂಲ ಶಾಸ್ತ್ರೀಯ ಸಂಗೀತ. ಅದರಿಂದಾಗಿ ಹೆಚ್ಚು ಹೆಚ್ಚು ಮಕ್ಕಳಿಗೆ ಕೇಳಲಿಕ್ಕೆ ಎನ್ಕರೇಜ್ ಮಾಡಿ. ಮನೆಯಲ್ಲಿ ನೀವು 1 ಗಂಟೆ ಚಿತ್ರಸಂಗೀತ ಕೇಳ್ತಾ ಇದ್ದೀರಿ ಅಂದ್ರೆ ಜೊತೆಗೆ ಬೆಳಗ್ಗಿನ ಜಾವ ಆದ್ರೂ ಮಾರ್ನಿಂಗ್ ರೂಟೀನ್ ಒಂದು ಶಾಸ್ತ್ರೀಯ ಸಂಗೀತದಿಂದ, ಅಥವಾ ರಾತ್ರಿ ಮಲಗ್ಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕೇಳ್ತಾ ದಿನ ಎಂಡ್ ಮಾಡುವಂತ ಒಂದು ರೂಟೀನ್ ಇಟ್ಕೊಳ್ಳಿ. ಅದು ನಮ್ಮ ಫ್ಯೂಚರ್ ಜನರೇಷನ್ಸ್ಗೂ ಕೂಡ ಅದು ಪಾಸ್ ಆನ್ ಆಗ್ಬೇಕು. ಅದರಿಂದಾಗಿ ಎಲ್ಲರೂ ಕೂಡ ಶಾಸ್ತ್ರೀಯ ಸಂಗೀತವನ್ನ ಕೇಳಿ, ಭಕ್ತಿ ಸಂಗೀತ ಕೇಳಿ ಅಂತ ಹೇಳೋದು ಬೇಕಾಗೇ ಇಲ್ಲ. ಅಟ್ಲೀಸ್ಟ್ ಫೆಸ್ಟಿವಲ್ಸ್ ಅಲ್ಲಾದ್ರೂ ಎಲ್ಲರಿಗೂ ಕೂಡ ಭಕ್ತಿ ಗೀತೆಗಳನ್ನು ಕೇಳಬೇಕು ಅಂತ ನೆನಪಾಗೇ ಆಗುತ್ತೆ. ಆದ್ರೆ ಶಾಸ್ತ್ರೀಯ ಸಂಗೀತ ಏನು ಕ್ಲಿಷ್ಟ ಅಲ್ಲ, ಅದು ಇಟ್ ಇಸ್ ನಾಟ್ ಡಿಫಿಕಲ್ಟ್ ಅಟ್ ಆಲ್. ಎಲ್ಲ ಚಿತ್ರಸಂಗೀತದಲ್ಲಿ ಇರೋದು ಅದೇ 7 ಸ್ವರಗಳು, ಶಾಸ್ತ್ರೀಯ ಸಂಗೀತದಲ್ಲಿರೋದು 7 ಸ್ವರಗಳೇ. ಅದರಿಂದಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲೈವ್ ಇವೆಂಟ್ಸ್ ಕೇಳಿ. ನೀವೆಷ್ಟೇ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಸಂಗೀತ ಕೇಳಿದ್ರು ಆ ಲೈವ್ ಇವೆಂಟ್ ಅಲ್ಲಿ ಆಗುವಂತಹ ಒಂದು ವೈಬ್ರೇಷನ್, ಆ ಅಟ್ಮಾಸ್ಫಿಯರ್ ಎಲ್ಲ ಮಕ್ಕಳು ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಅದರಿಂದಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಗಳಿಗೆ ಹೋಗಿ, ಹಾಗೂ ಪ್ಲೀಸ್ ಎನ್ಕರೇಜ್ ಕ್ಲಾಸಿಕಲ್ ಮ್ಯೂಸಿಕ್ ಅಂತ ಹೇಳ್ತೀನಿ. ಹಾಗೂ ಸಂಗೀತ ಕಲಿತಾ ಇರುವಂತಹ ಮಕ್ಕಳಿಗೆ ಡೋಂಟ್ ಲುಕ್ ಫಾರ್ ಶಾರ್ಟ್ ಕಟ್ಸ್. ಯಾವುದೇ ಒಂದು ಆರ್ಟ್ ಫಾರ್ಮ್ನ ನೀವು ಚೂಸ್ ಮಾಡಿದ್ರು ಕೂಡ ಅದಕ್ಕೆ ಬೇಕಾಗಿರುವಂತಹ ಒಂದು ಶ್ರದ್ಧೆ, ಒಂದು ಸಾಧನೆ ಅದನ್ನ ಮಾಡಲೇಬೇಕು. ಏನೋ ಒಂದು ಶಾರ್ಟ್ ಕಟ್ ಇಂದಾಗಿ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ನೀವು ಫೇಮಸ್ ಆದ್ರಿ ಅಂದ್ರೆ ಅದು ಮತ್ತೆ ನೆಕ್ಸ್ಟ್ ಡೇ ರಾತ್ರಿಯಿಂದ ಬೆಳಗಾಗೋದ್ರೊಳಗೆ ಆ ಪಾಪ್ಯುಲಾರಿಟಿ ಹೋಗುತ್ತೆ ಕೂಡ. ಇಫ್ ಯು ವಾಂಟ್ ಟು ಕ್ರಿಯೇಟ್ ಅ ಲೆಗಸಿ, ಒಂದು ಹೆಸರು ಹಾಗೂ ನಿಮ್ಮ ಕೆಲಸ ಅಜರಾಮರವಾಗಿ ಇರಬೇಕು ಅಂತ ಆದ್ರೆ ಅದಕ್ಕೆ ನೀವು ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಅದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕು. ಖಂಡಿತ. ಅದರಿಂದಾಗಿ ಡೋಂಟ್ ಲುಕ್ ಫಾರ್ ಶಾರ್ಟ್ ಕಟ್ಸ್. ಹೌದು, ಖಂಡಿತ
ಖಂಡಿತ ಬಹಳ ಖುಷಿ ಆಯಿತು ಮೇಡಮ್, ನಿಮ್ಮ ಮಾತುಗಳು ಒಂದು ಉತ್ತಮ ಸಂದೇಶ ನೀಡಿದಿರಿ. ಅದೇ ರೀತಿ ನಿಮಗೆ ಇನ್ನು ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬರಲಿ ಎನ್ನುವಂಥ ಒಂದು ಶುಭ ಹಾರೈಕೆಗಳು ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ಬಿಡುವು ಮಾಡಿಕೊಂಡು ಬಿಡುವಿಲ್ಲದ ಸಮಯದಲ್ಲಿ ಹೌದು, ಇದು ತುಂಬಾ ದಿವಸದಿಂದ ನಮ್ಮ ಇಂಟರ್ವ್ಯೂ ಪೋಸ್ಟ್ಪೋನ್ ಆಗ್ತಾ ಇತ್ತು. ಫೈನಲಿ ಇಟ್ ಹ್ಯಾಪೆಂಡ್. ನಿಮಗೂ ಕೂಡ ಧನ್ಯವಾದಗಳು. ಯಾಕಂದ್ರೆ ಆಗಲಿ ಮೇಡಮ್, ಬಹಳ ಖುಷಿ ಆಯಿತು. ನೀವು ಬಿಡುವು ಮಾಡಿಕೊಂಡು ನಮ್ಮೊಂದಿಗೆ ಮಾತನಾಡಿದಿರಿ, ಅದು ಕೂಡ 200ನೇ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಮಾತನಾಡ್ತಿದ್ವಿ. ಭಾಳ ಖುಷಿ ಆಯ್ತು ಮೇಡಮ್. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಗಾಯಕಿ, ಅಂತಾರಾಷ್ಟ್ರೀಯ ಮಟ್ಟದ ಗಾಯಕಿ ನಂದಿನಿ ರಾವ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತೀವಿ, ಅವರ ಮನದ ವಿಷಯವನ್ನು ತಿಳಿದಿವಿ. ಹಾಗೆ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಗೆ ಭೇಟಿ ಆಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಂತರಂಗ ಕಾರ್ಯಕ್ರಮ. ನಮಸ್ಕಾರ.